hello, namaste friends. Welcome to the Raman tutorial for GK. ಸೊ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ಈ ತರಗತಿಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಈಗ ನಾವು ಹೋಗ್ತಾ ಇರೋಂಥದ್ದು ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನಾವು ಇದನ್ನ ತಿಳಿದುಕೊಳ್ಳದೆ ಇದ್ರೆ ಆಧುನಿಕ ಪ್ರಪಂಚದ ಕಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದ್ರೆ ಆಧುನಿಕ ಭಾರತ ಹೇಗಿತ್ತು, ಆಧುನಿಕ ಭಾರತದ ಮೇಲೆ ಆದಂತಹ ಒಂದು ಪರಿಣಾಮಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು, ಆಮೇಲೆ ಬ್ರಿಟಿಷರು ಭಾರತಕ್ಕೆ ಯಾವ ರೀತಿ ಎಂಟ್ರಿ ಕೊಡ್ತಾರೆ, ಈ ಎಲ್ಲ ಅಂಶಗಳನ್ನ ನಾವು ಈ ಅಧ್ಯಾಯದಿಂದಲೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇವತ್ತಿನ ದಿನ ಈ ಕ್ಲಾಸ್ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದೀನಿ. ಎಸ್, ನಿಮಗಿನ್ನು ಸುಮಾರು ಕ್ಲಾಸಸ್ ಇದೆ, ಹೇಳ್ತಾ ಇದ್ದೀನಿ, ಹೇಳೋದಿದೆ, ಕಳ್ಸಿದೀನಿ, ಸುಮಾರಿದೆ. ಬಟ್ ನೀವ್ ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಲೆಸನ್ಸ್ ಇದೆನೋ ಅದೆಲ್ಲ ಕವರ್ ಮಾಡುವಂತ ಜವಾಬ್ದಾರಿ ನಂದಾಗಿರುತ್ತೆ. ಓಕೆನಾ? ಡೋಂಟ್ ವರಿ. ಓಕೆ, ಎಸ್, ಒಂದ್ ನಿಮಿಷ. ಹಾ, ಸರಿ. ಹಾಗಾದ್ರೆ ಎಲ್ಲರೂ ಬಂದಿದ್ದೀರಾ ಅಂತ ಭಾವನೆ ಇಟ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಒಂದು ಪಾಯಿಂಟ್ ಕಡೆ ಹೋಗ್ತಾ ಇದೀವಿ, ಅದು ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ. ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದು ನಾವು ತಿಳಿದುಕೊಳ್ಳೇಬೇಕಾಗಿರುವಂತ ಅಧ್ಯಾಯ. ಇದು ಬೇಸಿಕ್ ಒಂದು ಅಧ್ಯಾಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದ್ರೆ ಇದ್ರ ಮುಂದೆ ಬರುವಂತಹ ಎಲ್ಲವೂ ಕೂಡ ಇದನ್ನ ನೀವು ತಿಳ್ಕೊಂಡಾಗ ಇದಕ್ಕೆ ಕನೆಕ್ಟಿವಿಟಿಯನ್ನ ಕೊಡ್ತಾ ಹೋಗ್ತವೆ. ಹಾಗಾದ್ರೆ ಬನ್ನಿ ತಿಳಿಯೋಣ ನಮ್ಮ ಭಾರತ ದೇಶಕ್ಕೆ ಯುರೋಪಿಯನ್ನರು ಹೇಗೆ ಎಂಟ್ರಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ. ನಾನಿನ್ನು ನಿಮ್ಗೆ ರಜಪೂತ್ರ ಲೆಸನ್ ಮಾಡೋದಿದೆ, ಬಹುಮನಿ ಸಾಮ್ರಾಜ್ಯ ಮಾಡೋದಿದೆ, ನನ್ಗೆ ನೆನಪಿದೆ. ಸೊ ಮಾಡ್ತೀನಿ ನಾನು, ಐ ನೋ ವೆರಿ ವೆಲ್. ಬಟ್ ಏನು ಅಂತಂದ್ರೆ ಸಮ್ ಸ್ಯಾಟಿಸ್ಫ್ಯಾಕ್ಷನ್ ನೋಟ್ಸ್ ಇಲ್ಲ ನನಗೆ ಅನ್ಸದ್ ಮಟ್ಟಿಗೆ. ಹಾಗಾಗಿ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ. ಅದು ನಾನು ರೆಡಿ ಆದ ತಕ್ಷಣ ನಾನು ನಿಮಗೆ ಅದನ್ನ ಮಾಡಿಸ್ತೀನಿ. ಓಕೆ, ಹಾಗಾದ್ರೆ ಭಾರತ ಮತ್ತು ಯುರೋಪ್. ಈಗ ನಾವು ಆಗ್ಲೇ ಏಷ್ಯಾ ಖಂಡದ ಬಗ್ಗೆ ಮತ್ತೆ ಯುರೋಪ್ ಖಂಡದ ಬಗ್ಗೆ ಸುಮಾರು ಮಾಹಿತಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಅಲ್ವಾ? ಸೊ ಈ ಏಷ್ಯಾ ಖಂಡ ಎಷ್ಟು ಸಮೃದ್ಧಿಯಾದಂತಹ ಒಂದು ಖಂಡ ಅನ್ನೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಮಾಹಿತಿ ಗೊತ್ತಿದ್ದೇ ಇದೆ ಅಲ್ವೇನಮ್ಮ? ಎಸ್, ನೋಡಿ, ಭಾರತ ಮತ್ತೆ ಯುರೋಪ್ ನಡುವೆ ವ್ಯಾಪಾರ ಸಂಪರ್ಕ ಇತ್ತು. ಹಾಗಾದ್ರೆ ಯುರೋಪ್ ನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋ ಕಾರಣ, ಧ್ರುವೀಯ ಪ್ರದೇಶಗಳು ಜಾಸ್ತಿ ಆಗಿರೋ ಕಾರಣ ಅಲ್ಲೇನಪ್ಪಾ ಅಂತಂದ್ರೆ ತಂಪಾದ ವಾತಾವರಣ ಇದ್ದೇ ಇರುತ್ತೆ. ಸೊ ಆ ತಂಪಾದ ವಾತಾವರಣಕ್ಕೆ ಕೆಲವೊಂದು ಬಿಸಿ ಪದಾರ್ಥಗಳು ಬೇಕಾಗತ್ತೆ. ಅದಕ್ಕೋಸ್ಕರ ಭಾರತವನ್ನ ಅವರು ಕಂಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಎಸ್, ಇದ್ರ ಇತಿಹಾಸ ಎಲ್ರಿಗೂ ಗೊತ್ತಿದೆ. ನಾನು ಒಬ್ರು ಇಬ್ರು ಅಂತ ಎಣಿಕೆ ಪದಾರ್ಥಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ, ಬಿಕಾಸ್ ಯು ನೋ ಆಲ್ ಅಬೌಟ್ ಹಿಸ್ಟ್ರಿ. ಹೋಗೋಣ. ಭಾರತ ಮತ್ತು ಯುರೋಪಿಯನ್ ನಡುವೆ ಪ್ರಾಚೀನ ಕಾಲದಿಂದಲೂ ಕೂಡ ವಾಣಿಜ್ಯ ಸಂಬಂಧಗಳು ಇದ್ದೇ ಇದ್ವು. ಯಾವಾಗ ಅಂದ್ರೆ ರೋಮನ್ ಸಾಮ್ರಾಜ್ಯ ಏನಿತ್ತು, ಆ ರೋಮನ್ ಎಂಪೈರ್ ನಿಂದ ಹಿಡಿದುಕೊಂಡು ಈ ವಾಣಿಜ್ಯ ಸಂಬಂಧಗಳು ಇದ್ದೇ ಇದ್ವು, ನಡೀತಲೇ ಇದ್ವು. ಸೊ ಪ್ರಮುಖವಾಗಿ ಭಾರತದಲ್ಲಿ ನಮ್ಮಲ್ಲಿ ಸಾಂಬಾರ್ ಪದಾರ್ಥಗಳು ಅಂದ್ರೆ ನಿಮಗೆ ಗೊತ್ತೇ ಇದೆ, ತುಂಬಾನೇ ಫೇಮಸ್ ಸಾಂಬಾರ್ ಪದಾರ್ಥಗಳು. ಮೆಣಸಿದೆ, ಜೀರಿಗೆ ಇದೆ, ಹಾಗೆ ದಾಲ್ಚಿನ್ನಿ ಇದೆ, ಏಲಕ್ಕಿ ಇದೆ, ಹಾಗೆ ಶುಂಠಿ. ಇವೆಲ್ಲವನ್ನ ನಾವು ಸಾಂಬಾರ್ ಪದಾರ್ಥಗಳು ಅಂತ ಕರಿತಾ ಇದೀವಿ. ಈ ಸಾಂಬಾರ್ ಪದಾರ್ಥಗಳು ಏನಪ್ಪಾ ಅಂದ್ರೆ ಯುರೋಪಿಯನ್ ರಾಷ್ಟ್ರಗಳಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳು. ಈ ಉತ್ಪನ್ನಗಳಿಗೆ ಐರೋಪ್ಯ ರಾಷ್ಟ್ರಗಳಲ್ಲಿ ಅಪಾರ ಪ್ರಮಾಣದ ಬೇಡಿಕೆ ಇತ್ತು. ನಮ್ಮಲ್ಲಿ ಜಾಸ್ತಿ ಪ್ರಮಾಣದ ಉತ್ಪಾದನೆ ಇದಾಗ್ತಾ ಇತ್ತು. ಸೊ ಅಂತ ಸಂದರ್ಭದಲ್ಲಿ ಏನಾಯ್ತಪ್ಪ, ಈಗ ಅವ್ರಿಗೆ ಬೇಕಾಗಿರೋಂತ ವಸ್ತು ನಮ್ಮಲ್ಲಿದೆ ಅಂದ ತಕ್ಷಣ ಯುರೋಪಿಯನ್ನರು ಏನ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಏಷ್ಯಾದ ರಾಷ್ಟ್ರಗಳ ಜೊತೆಗೆ ನಮ್ಮ ಕನೆಕ್ಟಿವಿಟಿ ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯುರೋಪ್, ಭಾರತ ಮತ್ತೆ ಏಷ್ಯಾ ಖಂಡದ ಕೆಲವೊಂದು ದೇಶಗಳ ನಡುವೆ ಏನಾಗುತ್ತೆ, ವ್ಯಾಪಾರ ಸಂಪರ್ಕ ಏರ್ಪಡುತ್ತೆ. ಎಸ್, ಓಕೆ. ಹಾಗಾದ್ರೆ ಮುಂದಕ್ಕೆ ಹೋಗೋಣವಾ? ಓಕೆ 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 ಓಕೆ, ನಥಿಂಗ್ ಟು ವರಿ. ಸೊ ಈ ತರ ಒಂದು ಅಪಾರ ಬೇಡಿಕೆ ಇರುವಂತಹ ವಸ್ತುಗಳನ್ನ ಹೆಂಗಾದ್ರೂ ಮಾಡಿ ಪೂರೈಕೆ ಮಾಡ್ಕೊಳ್ತಾ ಇದ್ರು. ಈ ತರ ಎಲ್ಲ ವ್ಯಾಪಾರ ಎಲ್ಲ ಚೆನ್ನಾಗೆ ನಡೀತಾ ಇತ್ತು. ಹಾಗಾದ್ರೆ ವ್ಯಾಪಾರ ಚೆನ್ನಾಗಿ ನಡೆಯುವಾಗ ಏನೇನಾಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ಈ ವ್ಯಾಪಾರ ಈ ಕಾನ್ಸ್ಟಾಂಟಿನೋಪಲ್ ನಗರ ಅಂತ ಏನ್ ಕರಿತೀವಿ, ಇದ್ರ ಕನೆಕ್ಟಿವಿಟಿ ಮೇಲೆ ಭೂಮಾರ್ಗದ ಮೇಲೆ ನಡೀತಾ ಇತ್ತು. ಅರಬ್ ರಾಷ್ಟ್ರಗಳಿಂದ
ನೋಡಿ ಅಂದ್ರೆ ನಮ್ಮ ಏಷ್ಯಾ ಖಂಡ ಏನಿದೆ, ಈ ಏಷ್ಯಾ ಖಂಡದ ಮೂಲಕ ಏನಾಗ್ತಾ ಇತ್ತು, ವಸ್ತುಗಳು ಸರಬರಾಜು ಆಗ್ತಾ ಇತ್ತು, ಅದು ಭೂಮಿಯ ಮಾರ್ಗದ ಮೂಲಕ. ಓಕೆ, ಅವಾಗಿನ್ನು ಜಲಮಾರ್ಗ ಕಂಡಿಡ್ದಿರ್ಲಿಲ್ಲ. ಸೊ ಈ ರೋಮ್ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ, ಐರೋಪ್ಯ ರಾಷ್ಟ್ರಗಳು ಅಂತ ಹೇಳಿ ರೋಮ್ ಸಾಮ್ರಾಜ್ಯವನ್ನ ಕರಿತಾ ಇದೀವಿ. ಸೊ ಇದು ಅರಬ್ನಿಂದ ಕಾನ್ಸ್ಟಾಂಟಿನೋಪಲ್ ನಗರ, ಇದು ತುಂಬಾ ಪ್ರಮುಖವಾದಂತ ನಗರ ಇತ್ತು. ಯಾಕೆ ಅಂತಂದ್ರೆ ಇದ್ರ ಮೂಲಕನೇ ಏನ್ ಮಾಡ್ತಾ ಇದ್ರು, ವಸ್ತುಗಳನ್ನ ರಫ್ತು ಮಾಡುವಂತದ್ದು, ತರಿಸ್ಕೊಳ್ಳುವಂಥದ್ದು, ಈ ತರ ಎಲ್ಲ ಕೆಲಸವನ್ನ ಐರೋಪ್ಯ ರಾಷ್ಟ್ರಗಳ ಮೂಲಕ ಈ ತರ ಆಗ್ತಾ ಇತ್ತು. ಸೊ ಸೊ ಆ ಸಂದರ್ಭದಲ್ಲಿ ಏನಾಯ್ತು, ಇದು ಭೂಮಾರ್ಗ ಇತ್ತು. ಅದಾದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ಈ ಕಾನ್ಸ್ಟಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ಬಿಡ್ತಾರೆ ಆಟೋಮನ್ ಟರ್ಕರು. ಈ ತರ ಇಲ್ಲ, ವ್ಯಾಪಾರ ಚೆನ್ನಾಗ್ ಆಗ್ತಾ ಇದೆ, ವ್ಯಾಪಾರವನ್ನ ಹೆಂಗಾದ್ರೂ ಮಾಡಿ ನಾವು ತಡಿಬೇಕು, ನಮಗೆ ಇಲ್ಲಿ ವ್ಯಾಪಾರ ಆಗ್ಬೇಕು, ನಾವು ಅವ್ರಿಗೆ ಕೊಡೋ ರೀತಿ ಆಗ್ಬೇಕು ಅಂತ ಹೇಳಿ ಆಟೋಮನ್ ಟರ್ಕರ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ 1453 ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ಬಿಡ್ತಾರೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಏಷ್ಯಾ ಮತ್ತೆ ಯುರೋಪ್ ನಡುವೆ ಅಪಾರ ಪ್ರಮಾಣದ ವ್ಯಾಪಾರ ವ್ಯವಹಾರಗಳು ನಡೀತಾ ಇರೋ ಸಂದರ್ಭದಲ್ಲಿ ಏನಾಯ್ತು, ಅದು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕನೇ ನಡೀತಾ ಇತ್ತು ಅಲ್ವಾ. ಇಂಥ ಸಂದರ್ಭದಲ್ಲಿ ಏನಾಯ್ತು, ಈ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ಮೇಲೆ ಏನಾಯ್ತು, ಭೂಮಾರ್ಗ ಎಲ್ಲವೂ ಕೂಡ ಐರೋಪ್ಯ ಮತ್ತೆ ಏಷ್ಯಾ ರಾಷ್ಟ್ರಗಳ ನಡುವೆ ಮುಚ್ಚಲ್ಪಡುತ್ತೆ. ಹೌದೇನ್ರಿ? ಹೌದಲ್ವಾ? ನೋಡಿ, ಹೀಗಾದ್ಮೇಲೆ ಏನಾಯ್ತಪ್ಪ ಅಂದ್ರೆ ಆ ನಗರವನ್ನ ಸಂಧಿಸ್ತಕ್ಕಂತ ಎಲ್ಲಾ ವ್ಯಾಪಾರ ಮಾರ್ಗಗಳು ಕೂಡ ಏನಾಯ್ತು, ಟರ್ಕ್ ದೇಶದ ಒಂದು ಟರ್ಕಿಯರ ನಿಯಂತ್ರಣಕ್ಕೆ ಹೋಗ್ಬಿಡುತ್ತೆ. ಆಟೋಮನ್ ಟರ್ಕರು ಅಂತಂದ್ರೆ ಟರ್ಕರು ಅಲ್ವಾ. ಸೊ ಈ ಟರ್ಕರ್ ಏನ್ ಮಾಡ್ಬಿಡ್ತಾರೆ, ಇವ್ರಿಬ್ರು ನಡುವೆ ನಾವು ಸಂಪರ್ಕ ಕಟ್ ಮಾಡೋಣ, ನಾವೇ ಇಲ್ಲಿ ಹೆಚ್ಚಾಗಿ ಲಾಭವನ್ನ ಪಡ್ಕೊಳ್ಳೋಣ, ನಮ್ಮ ಮೂಲಕನೇ ವ್ಯಾಪಾರ ಆಗ್ಲೇ ನಾವು ಉದ್ದೇಶಕ್ಕೋಸ್ಕರ ಅದನ್ನ ವಶಪಡಿಸ್ಕೊಂಡು ಅಲ್ಲಿ ವ್ಯಾಪಾರ ಸಂಪೂರ್ಣ ಟರ್ಕರ ನಿಯಂತ್ರಣಕ್ಕೆ ಹೋಗುತ್ತೆ. ಸೊ ಹೊಸದಾಗಿ ಸಿಕ್ಕಂತ ಅವಕಾಶದಿಂದ ಟರ್ಕರ್ ಏನ್ ಮಾಡ್ತಾರೆ, ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ತರದ ತೆರಿಗೆಗಳನ್ನ ವಿಧಿಸ್ತೊಡದ್ರು. ನೋಡಿ ಇದೇನಾಯ್ತು ಅಂತಂದ್ರೆ, ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ಮೇಲೆ ಏನಾಯ್ತು ಅಂತಂದ್ರೆ, ಈ ಟರ್ಕರ್ ಏನ್ ಮಾಡಕ್ ಶುರು ಮಾಡ್ತಾರೆ, ಈ ಮಾರ್ಗದ ವ್ಯಾಪಾರದ ಮೂಲಕ ಏನ್ ಹೋಗ್ತಾ ಇದ್ವಲ್ಲ, ಸೊ ಆ ಎಲ್ಲ ವಸ್ತುಗಳ ಮೇಲೆ ಅಪಾರ ಪ್ರಮಾಣವಾದಂತ ತೆರಿಗೆಯನ್ನ ವಿಧಿಸಕ್ಕೆ ಶುರು ಮಾಡ್ಬಿಡ್ತಾರೆ. ಇಂಥ ತೆರಿಗೆ ಏನಾಗ್ಬಿಡುತ್ತೆ, ಇಟಲಿಯ ವರ್ತಕರಿಗೆ ಇಷ್ಟೊಂದು ನಾವು ತೆರಿಗೆ ಕೊಟ್ಟು ನಾವ್ ಇಲ್ಲಿಂದ ವಸ್ತುಗಳನ್ನ ಒಯ್ಯೋದು ಏನ್ ಲಾಭನೇ ಇಲ್ಲ ಅಂತ ಹೇಳ್ಬಿಟ್ಟು, ಇದು ಲಾಭದಾಯಕ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ಬಿಡ್ತಾರೆ, ಅದನ್ನ ಬಿಟ್ಬಿಡ್ತಾರೆ. ಸೊ ಈ ಒಂದು ಸಿಚುಯೇಷನ್ ಅಥವಾ ಈ ಒಂದು ಸಂದರ್ಭ ಏನಾಯ್ತು ಅಂತಂದ್ರೆ, ಹೊಸ ಜಲಮಾರ್ಗವನ್ನ ಕಂಡುಹಿಡಿಲಿಕ್ಕೆ, ಇಲ್ಲಿ ಅನ್ವೇಷಣೆಗಳನ್ನ ಮಾಡ್ಲಿಕ್ಕೆ ಒಂದು ಪ್ರಚೋದನೆ ಕೊಟ್ಟಂಗಾಯ್ತು ಅಲ್ವಾ. ಮಕ್ಳಿಗೆಲ್ಲ ನಾವು ಪಾಠ ಮಾಡ್ತಾ ಇರ್ತೀವಿ, ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಧ್ಯಾಯ. ಸೊ ಇದು ಎಲ್ಲ ದೇಶಗಳ ಮೂಲಕ ಹೋಗುವಂತಹ ಮಾರ್ಗ ಮುಚ್ಚಿದ ಮೇಲೆ ಯೋಚನೆ ಮಾಡ್ತಾರೆ ಐರೋಪ್ಯ ರಾಷ್ಟ್ರ. ಏನ್ ಯೋಚನೆ ಮಾಡುತ್ತೆ ಅಂತಂದ್ರೆ, ಅನ್ವೇಷಣೆಗಳು ಆಗ್ಬೇಕು, ಬೇರೆ ಹೊಸ ಮಾರ್ಗ ಏನಾದ್ರೂ ಇದೆನಾ, ಸೊ ಯಾವ್ದಾದ್ರು ಭೂಮಾರ್ಗ ಇದೆನಾ, ಜಲಮಾರ್ಗ ಇದೆನಾ, ಈ ತರ ಅನ್ವೇಷಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದೇ ವೇಳೆ ಏನಾಯ್ತು ಅಂದ್ರೆ, ಇಟಲಿಯ ವರ್ತಕರ ಏಕಸ್ವಾಮ್ಯ ಮುರಿಬೇಕು. ಹೆಂಗಿದ್ರು ಇಟಲಿಯ ವರ್ತಕರು ಆ ಎಲ್ಲಾ ಸಾಮಗ್ರಿಗಳನ್ನ ಏಷ್ಯಾ ಖಂಡದಿಂದ ತಗೊಂಡು ನಮ್ಮಲ್ಲಿ ಬರ್ತಾರೆ, ಮಾರಾಟ ಮಾಡ್ತಾರೆ. ಅವ್ರು ಏಕಸ್ವಾಮ್ಯವನ್ನ ಮುರಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸ್ಪೇನ್ ಮತ್ತೆ ಪೋರ್ಚುಗಲ್ ಇವು ಕೂಡ ಎಂತ ರಾಷ್ಟ್ರಗಳು, ಯುರೋಪ್ನ ರಾಷ್ಟ್ರಗಳು, ಪುಟ್ಟ ರಾಷ್ಟ್ರಗಳು. ಸೊ ಸ್ಪೇನ್ ಮತ್ತೆ ಪೋರ್ಚುಗಲ್ ರಾಷ್ಟ್ರಗಳು ಏನ್ ಮಾಡ್ಬಿಡ್ತವೆ ಅಂತಂದ್ರೆ, ಇಲ್ಲಿರ್ತಕ್ಕಂಥ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನ ಹುಡುಕ್ಲಿಕ್ಕೆ ಸಾಹಸಿ ನಾವಿಕರನ್ನ ಪ್ರೋತ್ಸಾಹ ಮಾಡಕ್ ಶುರು ಮಾಡ್ತಾರೆ. ಹೆಂಗಾದ್ರೂ ಮಾಡಿ ನಾವ್ ಏನ್ ಮಾಡೋಣ ಅಂತ ಅಂದ್ರೆ, ಇವರ ಒಂದು ಸಂಪೂರ್ಣವಾಗಿ ಇವರನ್ನ ಇಟಲಿಯ ವರ್ತಕರನ್ನ ತೆಗೆದ್ ಬಿಡೋಣ, ಅವ್ರ ಏಕಸ್ವಾಮ್ಯತೆ ಏನಿದೆ ಅದನ್ನ ಮುರಿದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಪೇನ್ ಮತ್ತೆ ಪೋರ್ಚುಗಲ್ ರಾಷ್ಟ್ರದ ದೇಶದ ರಾಜರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಹೆಂಗಾದ್ರೂ ಮಾಡಿ ನಾವು ಭೂಮಾರ್ಗ ಬದಲಾಗಿ ಸಮುದ್ರ ಮಾರ್ಗಗಳನ್ನ ಹುಡ್ಕೋಣ, ಸಮುದ್ರದ ಮಾರ್ಗದ ಮೂಲಕ ನಾವು ಈ ಒಂದು ದೇಶಗಳನ್ನ ಕನೆಕ್ಟ್ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಪೋರ್ಚುಗಲ್ ಸ್ಪೇನ್ ಮುಂದಾಗ್ತಾವ್. ನೆನ್ಪಿಟ್ಕೊಳ್ರಿ, ಸಾಹಸಿ ನಾವಿಕರ್ ಬೇಕು. ಯಾಕೆ ಅಂತಂದ್ರೆ ಒಂದಿನ 2 ದಿನ ಹೋಗ್ಬಿಟ್ಟು ನಾವು ದೇಶಗಳನ್ನ ರೀಚ್ ಮಾಡ್ದಂಗಲ್ಲ ಇದು. ಸುಮಾರು ಪ್ರಯಾಣವನ್ನ ಬೆಳೆಸ್ಬೇಕು. ಸೊ ಅಂತ ಒಂದು ಸಾಹಸಿ ನಾವಿಕರ್ ಬೇಕಾಗತ್ತೆ.
ಸೊ ಈ ಸಾಹಸಿ ನಾವಿಕರನ್ನ ಇವ್ರು ಏನ್ ಮಾಡ್ತಾರೆ, ಪ್ರೋತ್ಸಾಹ ಮಾಡ್ಲಿಕ್ಕೆ, ಅವರಿಗೆ ಒಂದು ಉನ್ನತ ಹುದ್ದೆಗಳನ್ನ ಕೊಡ್ಲಿಕ್ಕೆ ಪ್ರೋತ್ಸಾಹ ಕೊಡಕ್ಕೆ ಶುರು ಮಾಡ್ಬಿಡ್ತಾರೆ. ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಕೂಡ ಆಗುತ್ತೆ ನೋಡಿ. ಆವಾಗ ವೈಜ್ಞಾನಿಕ ಚಿಂತನೆಗಳು ಹುಟ್ಕೊಳಕ್ ಶುರುವಾಯ್ತು. ದಿಕ್ಸೂಚಿ, ಈ ದಿಕ್ಸೂಚಿ ಮೂಲಕ ನಾವ್ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗ್ತಾ ಇದೀವಿ, ಎಲ್ಲಿಂದ ಬಂದಿದೀವಿ, ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಅಸ್ಟ್ರೋಲೋಪ್ಸ್ ಗಳನ್ನ ಆವಿಷ್ಕಾರ ಮಾಡ್ತಾರೆ. ಅಸ್ಟ್ರೋಲೋಪ್ಸ್ ಅಂತಂದ್ರೆ ಏನಿಲ್ಲಿ, ನಕ್ಷತ್ರ ಉನ್ನತಿ ಮಾಪನ ಅಂತ ಹೇಳಿ ಅಸ್ಟ್ರೋಲೋಪ್ಸ್ ಅನ್ನ ಕರಿತಾ ಇದೀವಿ. ಸಿಡಿಮದ್ದುಗಳನ್ನ ಹಾರಿಸೋದ್ರ ಮೂಲಕ ನಾವ್ ಎಲ್ಲೆಲ್ಲಿದ್ದೀವಿ ಎಲ್ಲೆಲ್ಲಿಲ್ಲ ಅನ್ನೋ ಕಂಡ್ಕೊಳ್ಳುವಂತ ಪ್ರಕ್ರಿಯೆಯನ್ನ ಮಾಡ್ಕೊಳ್ಳೋದು. ಈ ತರ ಪೂರ್ವ ತಯಾರಿಯ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಈ ಹೊಸ ಹೊಸ ಆವಿಷ್ಕಾರಗಳನ್ನ ರೆಡಿ ಮಾಡ್ಕೊಳ್ತಾರೆ. ಸೊ ರೆಡಿ ಮಾಡ್ಕೊಂಡ್ಮೇಲೆ ಏನಾಯ್ತು ನೋಡಿ, ಇದು ನಕ್ಷತ್ರ ಉನ್ನತಿ ಮಾಪನ ಅಂತ ಏನ್ ಕರಿತಾ ಇದೀವಿ, ಅಸ್ಟ್ರೋಲೋಪ್ಸ್ ಆಗಿರ್ಬೋದು. ಮತ್ತೆ ಇದು ಪೋರ್ಚುಗಲ್, ಸಣ್ಣ ರಾಷ್ಟ್ರ ಪೋರ್ಚುಗಲ್. ಆಮೇಲೆ ಇದು ಸ್ಪೇನ್ ಇಲ್ಲಿದೆ ನೋಡಿ, ಫ್ರಾನ್ಸ್ ಜೊತೆಗಿದೆ ಸ್ಪೇನ್. ಇದು ಅಸ್ಟ್ರೋಲೋಪ್ಸು, ಇದು ದಿಕ್ಸೂಚಿ. ಸೊ ಈ ತರ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲವನ್ನ ತೆಗೆದುಕೊಂಡು ಅವ್ರ ಸಮುದ್ರಯಾನವನ್ನ ಶುರು ಮಾಡಿದ್ರು. ಸಮುದ್ರಯಾನವನ್ನ ಶುರು ಮಾಡಿದ್ರು ಹೋಗ್ತಾ ಇತ್ತು ಹಡಗು. ಎಲ್ಲಿಂದ ಸ್ಟಾರ್ಟ್ ಆಯ್ತು ಅವರ ಪ್ರಯಾಣ ಅಂತಂದ್ರೆ, ಲಿಸ್ಬನ್ ನಿಂದ ಹೊರಟಂತ ಪೋರ್ಚುಗಲ್ ನಾವಿಕನಾದಂತ ವಾಸ್ಕೋ ಡಿ ಗಾಮ ಏನ್ ಮಾಡ್ಬಿಡ್ತಾನೆ, 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಅಥವಾ ಕಾಪಾಡ್ ಎಂಬಲ್ಲಿಗೆ ಬಂದು ತಲುಪ್ತಾನೆ. ಇದು ಇತಿಹಾಸ, ಇದು ಮುಖ್ಯವಾದಂತ ಇತಿಹಾಸ. ವಾಸ್ಕೋ ಡಿ ಗಾಮ ಎಷ್ಟರಲ್ಲಿ ಬರ್ತಾನೆ, 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ, ಆಲ್ಮೋಸ್ಟ್. ಯಾಕಂತಂದ್ರೆ ಅವ್ರು ಬಂದು ತಲುಪದೆ ಕರಾವಳಿ ಪ್ರದೇಶಗಳನ್ನೇ ಬಂದು ತಲುಪಬೇಕು ಅಲ್ವಾ, ಅದರಿಂದ ಭೂಭಾಗವನ್ನ ತಲುಪೋದು ಓಕೆ, ಪಶ್ಚಿಮ ಕರಾವಳಿಗಳ ಸಮುದ್ರ ತೀರದ ಭಾಗಗಳೇ ಸಿಗತ್ತೆ. ಸೊ ಆ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದಲ್ಲಿರುವಂತ ಕಾಪಡ್ ಎಂಬ ಪ್ರದೇಶಕ್ಕೆ ಬಂದು ಆತ ತಲುಪ್ತಾನೆ. ತಲುಪಿದ್ಮೇಲೆ ನನ್ ಭಾರತವನ್ನ ಕಂಡಿಡ್ದೆ, ಭಾರತ ಅಂತ ಗೊತ್ತಿರ್ಲಿಲ್ಲ. ಕಾಪಡ್ ಪ್ರದೇಶಕ್ಕೆ ಬಂದ ಅವನು ಒಂದು ಭೂಭಾಗವನ್ನ ಬಂದು ತಲುಪ್ತ. ಈ ತಲುಪಿದ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ, ಹೊಸದೊಂದನ್ನ ಪಡ್ಕೊಳ್ಳೋ ರೀತಿಯಲ್ಲಾಯ್ತು, ಹೊಸದೊಂದನ್ನ ಸೃಷ್ಟಿ ಮಾಡಿದ ರೀತಿಯಲ್ಲಾಯ್ತು. ಯಾಕಂದ್ರೆ ಅಲ್ಲಿವರೆಗೂ ಸಮುದ್ರಯಾನದ ಬಗ್ಗೆ ಐಡಿಯಾಸ್ ಇರ್ಲಿಲ್ಲ. ನಾವ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ, ಐರೋಪ್ಯ ರಾಷ್ಟ್ರಗಳಿಗೆ ಹೋಗ್ತಾ ಇದೀವ, ಇವೆಲ್ಲ ಕನ್ಫ್ಯೂಷನ್ಸ್ ಗಳು ಇದ್ದದ್ದೇ. ಸೊ ಇದ್ರ ಮೂಲಕ ಏನಾಯ್ತು, ಭಾರತ ಮತ್ತೆ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನ ಕಂಡಿಡಿದ್ರು. ಭೂಮಾರ್ಗ ಇತ್ತು, ಜಲಮಾರ್ಗ ಇರ್ಲಿಲ್ಲ. ಜಲಮಾರ್ಗವನ್ನ ಕಂಡಿಡಿಯುವಂತ ಪ್ರಯತ್ನ ಆಯ್ತು. ಯಾಕಂದ್ರೆ ಬೃಹತ್ ಸಮುದ್ರ, ಸುತ್ತಲೂ ಕೂಡ ಏನಪ್ಪಾ ಅಂತಂದ್ರೆ, ಸುತ್ತಲೂ ಕೂಡ ಏನಿದೆ, ಸಮುದ್ರ ಇದೆ. ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅನ್ನೋ ಐಡಿಯಾ ಇಲ್ಲ. ಟೇಕ್ ವಾಟರ್ ಮೆಲನ್ ಹಚ್ಚನ, ವಾಟರ್ ಮೆಲನ್ ಗೊತ್ತಾಯ್ತೇನ್ರಿ? ಏನು ಅರ್ಥ ಆಗ್ಲಿಲ್ಲ. ರಾಯ್ಕೋಡೆದ್ ಕ್ಲಾಸ್ ನಲ್ಲೇ ಕೊಟ್ಟಿದೀಯ ಪಾಠ ಕೊಡ್ತಾ, ಏನ್ ಹೇಳ್ತಾ ಇದೀರಾ ರಾಧಿಕಾ ಅವ್ರೆ? ನಿಮ್ ಪಾಠ ನನಗೆ ಅರ್ಥ ಆಗ್ಲಿಲ್ಲ. ಅದನ್ನ ಕೋಜಿಕೋಡ್ ಅಂತ ಕರೀತಾರ. ಸರಿ ಧನಲಕ್ಷ್ಮಿ ಅವ್ರೆ ಓಕೆ, ಬಟ್ ರಾಧಿಕಾ ಅವ್ರು ಏನ್ ಹೇಳಿದ್ರೆ ಒಂದು ಅರ್ಥ ಆಗ್ಲಿಲ್ಲ, ಸಾರಿ ನನ್ಗೆ. ಎಸ್ ನೋಡಿ, ಈ ಮೂಲಕ ಏನಾಯ್ತು ಅಂದ್ರೆ ಭಾರತ ಮತ್ತೆ ಯುರೋಪ್ ನಡುವೆ ಹೊಸ ಜಲಮಾರ್ಗ ಬಂತು. ಹೊಸ ಜಲಮಾರ್ಗ ಯಶಸ್ವಿ ಆಯ್ತು ಅಂದ ತಕ್ಷಣ ಇನ್ನುಳಿದಂತ ಐರೋಪ್ಯ ರಾಷ್ಟ್ರ ಕೂಡುತ್ತಾ ಇಲ್ಲ. ಏನೇನ್ ಮಾಡ್ತಾರೆ ನೋಡೋಣ. ಇದು ಆಫ್ರಿಕಾವನ್ನ ಬಳಸಿ ಬಂದಂತ ದಾರಿ, ಅಂದ್ರೆ ಆಫ್ರಿಕಾ ಒಂದು ದೇಶವನ್ನ ಬಳಸಿ ಬಂದಂತಹ ಒಂದು ದಾರಿಯಾಗಿತ್ತು. ವಾಸ್ಕೋ ಡಿ ಗಾಮ ಏನ್ ಮಾಡ್ದ, ಈ ಜಲಮಾರ್ಗವನ್ನ ಸುಮಾರು ವರ್ಷಗಳ ಕಾಲ, ಒಂದೇ ದಿನಕ್ಕೆ ಹೋಗ್ಬಿಟ್ರೆ ನಮ್ ಡೆಸ್ಟಿನೇಷನ್ ಬರುತ್ತೆ ಅಂತಲ್ಲ, ಸುಮಾರು ವರ್ಷಗಳ ಪ್ರಯತ್ನ ಇರ್ಬೇಕು, ಸುಮಾರು ವರ್ಷಗಳ ಒಂದು ಎಫರ್ಟ್ ಇದ್ದಾಗ ಮಾತ್ರ ಏನಾಯ್ತು, ಈ ಭೂಭಾಗವನ್ನ ಬಂದು ಸೇರ್ಕೊಂಡ ಮೇಲೆ ಇಲ್ಲಿಂದ ಶುರುವಾಯ್ತು ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗ. ನೋಡಿ, ಹೊಸದೊಂದು ಮಾರ್ಗವನ್ನ ಕಂಡಿಡ್ಕೊಂಡು ಹೊಸದೊಂದು ಮಾರ್ಗದ ಮೂಲಕ ಭಾರತ ಮತ್ತು ಯುರೋಪ್ ರಾಷ್ಟ್ರಗಳೇನಾದ್ವು ಅಂತಂದ್ರೆ ಅಲ್ಲಿ ವ್ಯಾಪಾರ ಸಂಪರ್ಕವನ್ನ ಏರ್ಪಡಿಸುವಂತ ಒಂದು ಪ್ರಯತ್ನ ನಡೀತು. ಸೊ ಇದಾದ್ಮೇಲೆ ಏನಾಯ್ತು, ಮತ್ತೆ ಮೊದ್ಲು ಹೆಂಗೆ ವ್ಯಾಪಾರ ನಡೀತಾ ಇತ್ತೋ ನಂತರನು ಕೂಡ ಭಾರತದ ಜೊತೆಗೆ ಐರೋಪ್ಯ ರಾಷ್ಟ್ರಗಳು ಮರು ವ್ಯಾಪಾರ ಸಂಬಂಧವನ್ನ ಸ್ಥಾಪನೆ ಮಾಡ್ದ. ಸೊ ಹಾಗೆ ಸ್ಥಾಪನೆ ಮಾಡಿದ್ರಲ್ಲಿ ಯುರೋಪಿಯನ್ನರಲ್ಲಿ ಪ್ರಥಮ ಒಂದು
ಪ್ರಥಮಿಗರು ಅಥವಾ ಮೊದಲಿಗರು ಅಂತ ನಾವ್ ಏನ್ ಕರಿತಾ ಇದೀವಿ, ಪೋರ್ಚುಗೀಸರು ಅಂತೇಳಿ ನಾವ್ ಕರಿತಾ ಇದೀವಿ. ಕೇಪ್ ಆಫ್ ಗುಡ್ ಹೋಪ್ ಗೆ ತಲುಪಿದ್ರು ಅಲ್ವಾ ಮ್ಯಾಮ್? ಅಲ್ಲಿನ ಜನರಿಗೆ ಕೆಂಪು ಇಂಡೀಸ್ ಅಂತ ಕರೆದ್ರು ಅಲ್ವಾ ಮ್ಯಾಮ್? ಅದೆಲ್ಲ ನೆಕ್ಸ್ಟ್ ಲೆಸನ್ ಅಲ್ಲಿ ಬರುತ್ತಮ್ಮ, ನಾನು ಹೇಳ್ತೀನಿ. ದಯವಿಟ್ಟು ಈಗ ನಾನು ಯುರೋಪಿಯನ್ನರ ಆಗಮನ ಭಾರತಕ್ಕೆ ಹೆಂಗಾಯ್ತು ಅಂತ ಕೇಳ್ತಾ ಇದ್ದೇನೆ. ಕೇಪ್ ಆಫ್ ಗುಡ್ ಹೋಪ್ ಇಂದಾಗ್ಲಿ ಅವ್ಯಾವ ಕೇಳಿಲ್ಲ, ಒಂದ್ ನಿಮಿಷ ವೇಟ್ ಮಾಡ್ರಿ. ಓಕೆ, ಅದೆಲ್ಲ ನಂತರದಲ್ಲಿ ಬರುತ್ತೆ ನಿಮ್ಗೆ. ಈ ತರ ಪೋರ್ಚುಗೀಸರು ಮೊದಲನೇ ಸ್ಥಾನವನ್ನ ಪಡ್ಕೊಂಡ್ರು ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡ್ಕೊಳ್ಳೋದ್ರಲ್ಲಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲಿಸ್ಬನ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಈ ಲಿಸ್ಬನ್ ಇಂದ ಏನ್ ಮಾಡ್ತಾನೆ, ವಾಸ್ಕೋಡ್ ಗಾಮ ದಿಕ್ಸೂಚಿ, ಅಸ್ಟ್ರೋಲೋಪ್ಸ್ಗಳು ಮತ್ತೆ ಈ ನಕ್ಷತ್ರ ಉನ್ನತಿ ಮಾಪನಗಳು ಇವೆಲ್ಲವನ್ನ ಬಳಸ್ಕೊಂಡು ಹೊರಡ್ತಾನೆ. ಹೊರಟ ಮೇಲೆ ಏನಾಯ್ತು, ಎಲ್ಲೆಲ್ಲಿಂದ ಬಂದ, ಸ್ಟಾರ್ಟಿಂಗ್ ಎಲ್ಲಿಂದ ಬಂದ, ನಂತರದಲ್ಲಿ ಎಲ್ಲಿಂದ ಬಂದ ಅಂತ ನೋಡೋಣ. ಒಂದ್ ನಿಮಿಷ ನೋಡಿ, ಇವನೇ ವಾಸ್ಕೋಡಿ ಗಾಮ, ನೆನ್ಪಿಟ್ಕೊಳ್ರಿ. ಸೊ ಈ ಲಿಸ್ಬನ್ ಇಂದ ಹೀಗೂ ಕೂಡ ಬರ್ಬೋದು, ಹೀಗೂ ಕೂಡ ಬಂದು ಇಲ್ಲಿ ನೋಡಿ ಈ ತರ ಈ ಆಫ್ರಿಕಾ ಖಂಡ ಏನಿದೆ, ಆಫ್ರಿಕಾ ಖಂಡದ ಮೂಲಕ ಈ ತರ ಬಂದು ಇಲ್ಲಿ ಹೀಗ್ ಬಂದು ಫಸ್ಟ್ ಹೀಗ್ ಬಂದ, ಇದು ಗೋವಾದಲ್ಲಿ ಇರುವಂತಹ ಕಾಪುಡ್ ಪ್ರದೇಶಕ್ಕೆ ಬಂದ. ಅದಾದ್ಮೇಲೆ ಇನ್ನೊಂದ್ಸಲ ಬರುವಾಗ ಏನಾಯ್ತು ಅಂದ್ರೆ ಈಸಿ ದಾರಿ, ಇಷ್ಟೆಲ್ಲ ಸುತ್ತುವರೆದು ಬರೋದ್ಕಿಂತಲೂ ಕೂಡ ಫಸ್ಟ್ ರೆಡ್ ಕಲರ್ ಅಲ್ಲಿ ಏನಿತ್ತು ಅಂತಂದ್ರೆ ಸುತ್ತುವರೆದು ಬಂದಿದ್ದಾರೆ. ಸುತ್ತುವರೆದು ಬಂದಿರೋದ್ಕಿಂತಲೂ ಕೂಡ ಸೆಕೆಂಡ್ ಗ್ರೀನ್ ಕಲರ್ ಅಲ್ಲಿ ಇದೆ ನೋಡಿ, ಲಿಸ್ಬನ್ ಇಂದ ಹೊರಟು ಅಜೋರೆನ್ ಮತ್ತೆ ವೈರ್ಬೆಲ್ ಇಂದ ಇಡ್ಕೊಂಡು ಕಾಪರ್ಡೆನ್ ಅಲ್ಲಿಂದ ಇಡ್ಕೊಂಡು ಸೀದಾ ಸಮುದ್ರ ಮಾರ್ಗದ ಮೂಲಕ ಈ ಆಫ್ರಿಕಾದ ತುದಿಯ ಭಾಗದ ಮೂಲಕ ಬಂದು ಲಿಸ್ಬನ್ ಯಾವುದು ಪ್ರದೇಶವನ್ನ ಸೇರ್ತಾನೆ, ಗೋವಾ ಕೇರಳದ ಕಾಪಾಡ್ ಅಂತಾನೆ ಕಲ್ಲಿಕೋಟೆ ಅಥವಾ ಈ ಗೋವಾ ಒಂದು ಕರಾವಳಿ ತೀರವನ್ನ ಬಂದು ಸೇರ್ತಾನೆ. ಸೊ ಇದೇ ತರಾನೇ ಮಾರ್ಗಗಳನ್ನು ಕೂಡ ಚೇಂಜ್ ಮಾಡ್ಕೊಂಡು ಒಂದ್ಸಲ ಕೊಚ್ಚಿನ್ಗೆ ಹೋಗ್ತಾರೆ. ಸೊ ಈ ತರ ಏನಪ್ಪಾ ಅಂದ್ರೆ ಸಮುದ್ರಗಳ ಮಾರ್ಗಗಳ ಮೂಲಕ ಅವರು ಭಾರತಕ್ಕೆ ಎಂಟ್ರಿ ಕೊಡ್ತಾರೆ ಅಲ್ವಾ. ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರು, ಕೊನೆಗೆ ಹೋದವರು ಕೂಡ ಪೋರ್ಚುಗೀಸರು, ಇಷ್ಟು ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಯುರೋಪಿನ ವ್ಯಾಪಾರಿ ಕಂಪನಿಗಳು ತುಂಬಾ ಇಂಪಾರ್ಟೆಂಟ್ ನೋಡ್ರಿ, ಇದು ಮಾತ್ರ. ಯಾಕಂತಂದ್ರೆ ಇಲ್ಲಿಂದ ಶುರುವಾಗುತ್ತೆ ಅವರ ಆಟ. ಪೋರ್ಚುಗೀಸರ ಒಂದು ಯಶಸ್ವಿ ಪ್ರಯತ್ನಗಳಿಂದ ಏನಾಯ್ತು ಅಂದ್ರೆ ಬೇರೆ ಉಳಿದಂತಹ ಐರೋಪ್ಯ ರಾಷ್ಟ್ರಗಳು ಕೂಡ ಪ್ರೇರೇಪಣೆಗೆ ಒಳಗಾಗುತ್ತೆ. ಇವರೆಲ್ಲ ಹೋಗ್ತಾ ಇದ್ದಾರೆ, ಇವರೆಲ್ಲ ಹೋಗಿ ಭಾರತದ ಜೊತೆಗೆ ವ್ಯಾಪಾರ ಸಂಪರ್ಕವನ್ನ ಏರ್ಪಡಿಸ್ಕೊಂಡಿದ್ದಾರೆ ಅಂತಂದ್ರೆ ನಾವು ಕೂಡ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಡಚ್ಚರು, ಇಂಗ್ಲಿಷರು ಮತ್ತೆ ಫ್ರಾನ್ಸ್ನವರು, ಬ್ರಿಟನ್ನವರು ಮತ್ತೆ ಹಾಲೆಂಡ್ನವರು ಇವರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಭಾರತಕ್ಕೆ ಬಂದು ವ್ಯಾಪಾರಿ ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹೇಗೆಲ್ಲ ಸ್ಟಾರ್ಟ್ ಮಾಡಿದ್ರು, ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೇನೆ. ಈ ಬೆಳವಣಿಗೆ ಏನಾಯ್ತು ಅಂದ್ರೆ ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡಂತ ಭಾರತವಲ್ಲದೆ ಅದನ್ನ ವಸಾಹತುವಾಗಿ ಕೂಡ ಪರಿವರ್ತಿಸಿದಂತ ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯನ್ನ ನಿರ್ಣಾಯಕವಾಗಿ ಬದಲಾವಣೆಗೆ ತಂತು. ಅಂದ್ರೆ ಓಕೆ, ಬರ್ತಲೋಮಿಯೋ ಡಯಾಸ್ ಕೇಪ್, ನಾನು ಅದಕ್ಕೆ ಒಂದ್ ನಿಮಿಷ ವೇಟ್ ಮಾಡಿ. ಅಂಬ್ರೀನ್ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ರಾಧಿಕಾ ಆಗಿರ್ಬೋದು, ವೇಟ್ ಮಾಡಿ. ಇನ್ನು ಮುಂದೆ ಲೆಸನ್ಸ್ ಗಳು ಸುಮಾರು ಐರೋಪ್ಯ ರಾಷ್ಟ್ರದ ಬಗ್ಗೆ ತಿಳ್ಕೊಳ್ಳೋದಿದೆ, ಯುರೋಪಿಯನ್ ಇತಿಹಾಸ ತಿಳ್ಕೊಳ್ಳೋದಿದೆ ನಮಗೆ. ಆ ಯುರೋಪಿಯನ್ ಇತಿಹಾಸದಲ್ಲಿ ಅನ್ವೇಷಣೆಗಳೆಲ್ಲ ಬರುತ್ತೆ, ಅದ್ರ ಬಗ್ಗೆ ನಾವ್ ಅಲ್ಲಿ ತುಂಬಾ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಡೋಂಟ್ ವರಿ, ನಾನು ಆಲ್ರೆಡಿ ಅದು ಕಂಪ್ಲೀಟ್ ನೋಟ್ಸ್ ಗಳು ರೆಡಿ ಇದೆ. ಸುಮಾರು ಒಂದು 13 ಲೆಸನ್ಸ್ ಇದೆ. ನೆಕ್ಸ್ಟ್ ನೋಡಿ, ಈ ಬೆಳವಣಿಗೆ ಏನಾಯ್ತು, ಒಬ್ಬೊಬ್ರೆ ಬರಕ್ ಶುರು ಮಾಡಿದ್ಮೇಲೆ ಏನಾಯ್ತು, ನಮ್ಮ ಭಾರತ ದೇಶ ವಸಾಹತು ರಾಷ್ಟ್ರವಾಗಿ ಪರಿವರ್ತನೆ ಆಗ್ತಾ ಹೋಯ್ತು. ಈ ಒಂದು ಅಂಶ ಭಾರತ ಇತಿಹಾಸ ಅಷ್ಟೇ ಅಲ್ಲ, ಈ ಐರೋಪ್ಯ ಇತಿಹಾಸವನ್ನು ಕೂಡ ನಿರ್ಣಾಯಕವಾಗಿ ಬದಲಾವಣೆ ಮಾಡ್ತಾ ಹೋಯ್ತು. ನೆಕ್ಸ್ಟ್ ಬಂದವರು ಪೋರ್ಚುಗೀಸರು ಮೊಟ್ಟ ಮೊದಲನೇ ಬಾರಿಗೆ ಬರ್ತಾರೆ. ಸೊ ಹೇಗೆಲ್ಲ ಆಳ್ವಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಇವರು ಕೂಡ ಭಾರತಕ್ಕೆ ಬಂದು ತಮ್ಮ ಕೆಲವೊಂದು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ವಸಾಹತು ಕೇಂದ್ರಗಳನ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಂತ ಮೊಟ್ಟ ಮೊದಲ ಯುರೋಪಿಯನ್ನರು ಅಂದ್ರೆ ಪೋರ್ಚುಗೀಸರು.
ಮತ್ತೆ ಭಾರತವನ್ನ ತೊರೆದಂತ ಕೊನೆಯ ಯುರೋಪಿಯನ್ನರು ಅಂತಂದ್ರು ಕೂಡ ಅವರೇನೆ ಪೋರ್ಚುಗೀಸರು ಅಂತ ಕರಿತಾ ಇದ್ವಿ. ಕೊನೆಯದಾಗಿ ಇಂಗ್ಲಿಷರು ಹೋದ್ಮೇಲೆ, ಬ್ರಿಟಿಷರು ಹೋದ್ಮೇಲೆ ಕೊನೆಯದಾಗಿ ಹೋದಂತವ್ರು ಕೂಡ ಇವರೇನೆ. ಸೊ ವಾಸ್ಕೋಡ್ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಏನ್ ಮಾಡ್ತಾನೆ, ಭಾರತಕ್ಕೆ ಎಂಟ್ರಿ ಕೊಡ್ತಾನೆ. ನೆನ್ಪಿಟ್ಕೋಬೇಕು, ವಾಸ್ಕೋಡ್ ಗಾಮ ಬಂದು ತಲುಪ್ತಾನೆ. ತಲುಪಿದ ನಂತರದಲ್ಲಿ ಇಲ್ಲಿ ಫಸ್ಟ್ ವೈಸ್ರಾಯ್ ಆಗಿ ಕೆಲಸವನ್ನ ನಿರ್ವಹಿಸಿದಂತವನು ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಅಂತ ಕರಿತಾ ಇದ್ವಿ. ಸೊ ಓಕೆ, ಇವನು ಭಾರತಕ್ಕೆ ಬರ್ತಾನೆ. ಅಂದ್ರೆ ಇವ್ ನೀತಿ ಏನಿತ್ತು, ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತಾ ಇದೀವಿ. ಅಂದ್ರೆ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತರ್ತಾನೆ. ಹೆಂಗೆ ಮೇಡಮ್ ನೀಲಿ ನೀರಿನ ಒಂದು ನೀತಿ ಅಂತಂದ್ರೆ ಏನು, ಬ್ಲೂ ವಾಟರ್ ಪಾಲಿಸಿ ಅಂತಂದ್ರೆ ಏನು ಅಂದ್ರೆ, ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು, ನಾವೀಗ ಭೂಮಿ ಮೇಲೆ ಅಧಿಪತ್ಯವನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ನಮ್ ತರನೇ ಬೇರೆ ಎಲ್ಲರೂ ಕೂಡ ಬರ್ತಾ ಇದಾರೆ. ಸೊ ಅದ್ರ ಬದಲು ನಾವೇನ್ ಮಾಡೋಣ, ಈ ಸಮುದ್ರ ಫ್ರೀ ಆಗಿದೆ, ಈ ಸಮುದ್ರ ಫ್ರೀ ಆಗಿದೆ, ಸಮುದ್ರದ ಮೇಲೆ ನಾವು ಐಕ್ಯತೆಯನ್ನ ಸಾಧಿಸ್ಬಿಡೋಣ, ಸಮುದ್ರದ ಮೇಲೆ ನಮ್ಮ ನೀತಿಯನ್ನ ಬಳಸೋಣ, ಸಮುದ್ರ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋಣ, ಅದೊಂದು ನೌಕಾ ಶಕ್ತಿಯನ್ನಾಗಿ ಬಲಪಡಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಈ ಬ್ಲೂ ವಾಟರ್ ಪಾಲಿಸಿಯನ್ನ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಏನ್ ಮಾಡ್ಬಿಡ್ತಾನೆ, ಜಾರಿಗೆ ತರ್ತಾನೆ. ಹೌದಲ್ಲೇನ್ರಿ? ಹಾ, ತುಂಬಾ ಇಂಟ್ರೆಸ್ಟಿಂಗ್ ಲೆಸನ್ ಇದು, ಆದಷ್ಟು ಕೇಳಿ. ಹಾಗೇನೆ ಆಲ್ಮೇಡ್ ನ ನಂತರ ಬಂದಂತ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ನ ನಂತರ ಬಂದಂತವ್ನು ಯಾರು, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತೇಳಿ. ಇವನು ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ಸಂಸ್ಥಾಪಕ ಅಂತೇಳಿ ಪ್ರಸಿದ್ಧ ಆಗಿದ್ದಾನೆ. ಯಾಕೆ ಅಂತಂದ್ರೆ ಇವನು 1510ರಲ್ಲಿ ಏನ್ ಮಾಡ್ತಾನೆ, ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನ ಗೆದ್ಕೊಳ್ತಾನೆ. ಗೋವಾವನ್ನ ಗೆದ್ಕೊಂಡು ನಂತರದಲ್ಲಿ ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಅದನ್ನ ಪರಿವರ್ತನೆ ಮಾಡ್ಬಿಡ್ತಾನೆ, ಗೋವಾ. ಸೊ ಅವ್ರ ಕೊನೆಗೂ ಕೂಡ ಗೋವಾದಿಂದಲೇ ಹೋಗಿರ್ತಾರೆ. ಕೊನೆಗೆ ಏನ್ ಭಾರತವನ್ನ ಬಿಟ್ಟು ಹೋಗ್ತಾರಲ್ಲ, ಅವಾಗ್ಲೂ ಕೂಡ ಗೋವಾದಿಂದಲೇ ಹೋಗುವಂಥದ್ದು. ಮೊದ್ಲು ಗೋವಾವನ್ನ ಗೆದ್ಕೊಂಡ್ಬಿಡ್ತಾರೆ. ಗೋವಾವನ್ನ ಗೆದ್ಕೊಂಡು ಅವರು ಅದನ್ನೇ ತಮ್ಮ ಒಂದು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಅಲ್ಲಿಂದ ಅವರ ಆಳ್ವಿಕೆಯನ್ನ ಶುರು ಮಾಡ್ಬಿಡ್ತಾರೆ. ಮುಂದೆ 1 ಶತಮಾನ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನ ಹೊಂದ್ತಾರೆ. ನೋಡಿ, ಇವರು ಬಂದದ್ದು ಸಾಂಬಾರ್ ಪದಾರ್ಥಗಳಿಗೋಸ್ಕರ, ಕೆಲವೊಂದು ಅವ್ರಿಗೆ ಬೇಕಾಗಿರೋ ಪದಾರ್ಥಗಳನ್ನ ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಎಂಟ್ರಿ ಕೊಟ್ಟ ವಾಸ್ಕೋ ಡಿ ಗಾಮ. ಸೊ ನಂತರದಲ್ಲಿ ಏನಾಯ್ತು ಅಂದ್ರೆ, ನಮ್ಮ ರಾಜನಿಂದನೇ ನಮ್ಮ ಪ್ರದೇಶವನ್ನ ಗೆದ್ಕೊಂಡು ಅಲ್ಲೇನೆ 1 ಶತಮಾನಗಳ ಕಾಲ ವ್ಯಾಪಾರವನ್ನ ಮಾಡ್ತಾನೆ ಅಂತ ಅಂದ್ರೆ ಅದು ಅಷ್ಟು ಸುಲಭದ ಮಾತೇ ಅಲ್ಲ. ತಮ್ಮ ಏಕಸ್ವಾಮ್ಯವನ್ನ ಸಂಸ್ಥಾಪನೆ ಮಾಡುವಂತ ಒಂದು ಎಲ್ಲಾ ಸಾಧ್ಯತೆಗಳನ್ನ ಕಂಡ್ಕೊಂಡ್ರು. ಇವ್ರು ಇನ್ನೇನ್ ಏಳ್ಗೆ ಆಗ್ಬೇಕಾಗಿತ್ತು ಅಷ್ಟರಲ್ಲಿ ಬರ್ತಾರೆ ಡಚ್ಚರು ಮತ್ತೆ ಇಂಗ್ಲಿಷರು. ಸೊ ಡಚ್ಚರು ಇಂಗ್ಲಿಷರು ಯಾವಾಗ ಭಾರತಕ್ಕೆ ಕಾಲಿಟ್ರೋ ಅವಾಗ ಆಟೋಮೆಟಿಕ್ ಆಗಿ ಪೋರ್ಚುಗೀಸರು ಏನಾಗ್ಬೇಕಾಗತ್ತೆ, ತಲೆ ಬಾಗ್ಲೇಬೇಕು, ತಮ್ಮ ಆಡಳಿತವನ್ನ ರಾಜಕೀಯವಾಗಿ ಕಳೆಗುಂದಿಸ್ಬಿಡ್ತಾರೆ. ಯಾಕಂದ್ರೆ ಬಲ ಇಲ್ಲ, ಅವ್ರಕ್ಕಿಂತ ಬಲಿಷ್ಠರು ಇದ್ದಾರೆ. ಅದಕ್ಕೋಸ್ಕರನೇ ಈ ಪ್ರಪಂಚ ಬಲಿಷ್ಠರ ಪ್ರಪಂಚ ಅಂತ ಹೇಳ್ತೀವಿ ನಾವು. ಯಾರು ಸುಮ್ನೆ ಕುತ್ಕೊಂಡು ಹಿಂದೆ ನಮ್ಗೇನ್ ಆಗಿದ್ದಾಗ್ಲಿ ದೇವ್ರಿದ್ದಾನೆ ಅಂತ ನಾವ್ ಎಲ್ಲಿವರೆಗೂ ನಮ್ಮನ್ನ ನಾವು ಸಮಾಧಾನ ಪಡಿಸ್ಕೊಳ್ತಾ ಹೋಗ್ತೀವೋ ಅಲ್ಲಿವರೆಗೂ ಕೂಡ ಬಲಿಷ್ಠರು ನಮ್ಮನ್ನ ತುಳಿತಾನೇ ಹೋಗ್ತಾರೆ. ನಾವ್ ಯಾವಾಗ ಬಲಿಷ್ಠ ಆಗ್ತೀವೋ ಅಲ್ಲಿವರೆಗೂ ಕೂಡ ನಾವು ಏನು ಮಾಡಕ್ ಬರಲ್ಲ. ಬಲಿಷ್ಠತೆ ತುಂಬಾ ಇಂಪಾರ್ಟೆಂಟ್. ಬಲಿಷ್ಠತೆ ದುಡ್ಡಿಂದ ಬರೋದು ಅಥವಾ ಅಹಮ್ಮಿಂದ ಬರುವಂತದ್ದಲ್ಲ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ಜೊತೆಗೆ ನಮ್ಮ ಆಸೆಗಳು ಬಯಕೆಗಳನ್ನ ನಾವು ಈಡೇರಿಸ್ಕೊಳ್ಬೇಕು ಅಂತಂದಾಗ ಬಲಿಷ್ಠತೆ ತುಂಬಾ ಮುಖ್ಯ, ಧೈರ್ಯ ತುಂಬಾ ಮುಖ್ಯ. ಸೊ ಹಂಗೇನೆ ಒಬ್ರಲ್ಲ ಒಬ್ರು ಬಲಿಷ್ಠರ ಆಡಳಿತ ಬರ್ಲೇಬೇಕಾಗತ್ತೆ. ಸೊ ಪೋರ್ಚುಗೀಸರ ನಂತರದಲ್ಲಿ ಡಚ್ಚರು ಮತ್ತೆ ಇಂಗ್ಲಿಷರು ಎಂಟ್ರಿ ಕೊಡ್ತಾರೆ. ಹಾಗಾದ್ರೆ ಇವ್ರು ಇರೋಷ್ಟು ದಿನಾನು ಗೋವಾಕ್ ನೀವೇನಾದ್ರೂ ಹೋಗಿದ್ರೆ, ಓಕೆ 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 ಸರಿ, ಗೋವಾಕ್ ನೀವೇನಾದ್ರೂ ಹೋಗಿದ್ರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಅವರು ನಿರ್ಮಾಣ ಮಾಡಿದಂತಹ ಹಳೆ ಚರ್ಚ್ಗಳಾಗಿರ್ಬೋದು, ಆಮೇಲೆ ಅದಾದ್ಮೇಲೆ
ಇದಿದೆ ನೋಡಿ, ಗೋವಾದಲ್ಲಿ ವಾಸ್ಕೋಡಿಗಾಮನ ಮನೆ ಕೂಡ ಇದೆ. ಎಸ್ ಅಶ್ವಿನಿ ಅವ್ರು ಕರೆಕ್ಟ್ ಹೇಳಿದ್ ನೋಡ್ರಿ. ಪೋರ್ಚುಗೀಸರು ರಾಣಿ ಅಬ್ಬಕ್ಕ ದೇವಿ ಕೂಡ ಹೋರಾಟ ಮಾಡ್ತಾಳೆ, ಅವಳು ಕೂಡ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡ್ತಾಳೆ. ಹೌದಮ್ಮ, ಕರೆಕ್ಟ್ ಇದೆ. ಸಂತ ಜವಿ ಆರ್ ಚರ್ಚ್ ಅಂತೇಳಿ ಇದು ಗೋವಾದಲ್ಲಿ ಕಂಡು ಬರುತ್ತೆ. ಹಾಗೆ ಬಂದೇಲ್ ಚರ್ಚ್ ಇದು ಪಶ್ಚಿಮ ಬಂಗಾಳದಲ್ಲಿ ಕೂಡ ಅವ್ರ ಸ್ವಾಮ್ಯ ಇತ್ತು. ಪೋರ್ಚುಗೀಸರ ಒಂದು ವಾಸ್ತುಶಿಲ್ಪ ಶೈಲಿ ಹೇಗಿತ್ತಪ್ಪ ಅಂದ್ರೆ ಈ ತರ ಅವ್ರ ರಚನೆಯನ್ನ ಮಾಡ್ತಾ ಇದ್ರು, ಅವ್ರ ಶೈಲಿ ಈ ತರ ಇತ್ತು. ಸೊ ಇದು ಕೂಡ ಗೋವಾದಲ್ಲಿ ನಾವು ಕಂಡ್ಕೊಳ್ಬಹುದು. ಎಸ್, ಪೋರ್ಚುಗೀಸರ ನಂತರದಲ್ಲಿ ನೆಕ್ಸ್ಟ್ ಬಂದಂತವ್ರೆ ಡಚ್ಚರು. ನೋಡಿ, ಡಚ್ಚರು ಅಂತ ಕರಿತಾ ಇದೀವಿ. ಹಾಗಾದ್ರೆ ಡಚ್ಚರು ಎಲ್ಲಿಂದ ಬರ್ತಾರೆ? ಇವರು ಕೂಡ ಯುರೋಪಿಯನ್ ಕಂಟ್ರೀಸ್ ಇಂದಾನೆ ಬರ್ತಾರೆ. ಸೊ ಯುರೋಪಿಯನ್ ಕಾಂಟಿನೆಂಟ್ ಇಂದ ಬಂದಂತವ್ರು ಇವರು. ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಅಂತ ಏನ್ ಕರಿತೀವಿ, ನೆದರ್ಲ್ಯಾಂಡ್ ದೇಶದಿಂದ ಬಂದಂತವ್ರು, ಅವರಿಗೆ ಡಚ್ಚರು ಅಂತ ಕರಿತಾ ಇದೀವಿ. ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾಮಾನ್ಯ ಶಕ 1602 ಏನ್ ಮಾಡ್ಬಿಡ್ತಾರೆ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಈ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಯಾರು ಪ್ರಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಡಚ್ಚರು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ಬೋದು, ಅಥವಾ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ 1602 ನಮ್ಮ ಭಾರತ ದೇಶದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಸ್ಥಾಪನೆ ಮಾಡ್ಕೊಂಡು ಭಾರತ ಮತ್ತೆ ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಹೀಗೆ ಅವ್ರಿಗೆ ಬೇಕಾದಂತಹ ಸಾಂಬಾರು ಪ್ರಸಿದ್ಧ ದ್ವೀಪಗಳಿಗೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಪ್ರವೇಶವನ್ನ ಮಾಡ್ತಾರೆ. ಇದ್ರ ಮೂಲಕ ಏನು ತಮ್ಮ ವ್ಯಾಪಾರ ತುಂಬಾ ಬಲಿಷ್ಠವಾಗಿರುತ್ತೆ. ಸೊ ಸಮುದ್ರಯಾನವನ್ನ ಈಸಿಯಾಗಿ ನಾವು ಮುಟ್ಟಬಹುದು. ಸಮುದ್ರಯಾನದ ಮೂಲಕ ವಸ್ತುಗಳನ್ನ ನಮ್ ಕಡೆ ಏನ್ ಮಾಡ್ಬೋದು ಅಂತಂದ್ರೆ ಕಳಿಸ್ಕೊಳ್ಬಹುದು. ಭಾರತ ಅತಿ ದೊಡ್ಡ ಚರ್ಚ್ ಅಂದ್ರೆ ಸೇಂಟ್ ಜೇವಿಯರ್ ಚರ್ಚ್ ಮ್ಯಾಮ್ ಅಂತ ಹೇಳ್ತಾರೆ. ಎಸ್ ಮಾ, ಕರೆಕ್ಟ್ ಆಗಿದೆ. ಸೊ ಈ ತರ ಡಚ್ಚರ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವ್ರು ಒಮ್ಮೆಲೆ ಜಾವಾ, ಸುಮಾತ್ರ, ಇಂಡೋನೇಷ್ಯಾಕ್ಕೆಲ್ಲ ಹೋಗ್ಬಿಟ್ರು, ಅವೆಲ್ಲ ದ್ವೀಪ ರಾಷ್ಟ್ರಕ್ಕೆಲ್ಲ ಹೋಗ್ಬಿಟ್ರು. ಸೊ ಈ ತರ ಏನಪ್ಪಾ ಅಂತಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪಾಪ್ಯುಲರ್ ಆಗ್ಬಿಡುತ್ತೆ. ಪಾಪ್ಯುಲರ್ ಅಂತಂದ್ರೆ ಇದೇ ತರನೇ ಪಾಪ್ಯುಲರ್ ಆಗ್ಬಿಡುತ್ತೆ. ಸೊ ಯುನೈಟೆಡ್ ಈಸ್ಟ್ ಇಂಡಿಯಾದ ಲಾಂಛನ ಹೇಗಿತ್ತು ಅಂದ್ರೆ ಹೀಗಿತ್ತು. ಸೊ ನೋಡಿ, ಅವರು ಎಲ್ಲಿನವರು ಅಂದ್ರೆ ಈ ನೆದರ್ಲ್ಯಾಂಡ್ ದೇಶದವರು. ಹಾಲೆಂಡ್ ಅಂತಂದ್ರೆ ಇಲ್ಲಿ ಬರುತ್ತೆ, ಹಾಲೆಂಡ್. ಇದು ಕೂಡ ಐರೋಪ್ಯ ಒಂದು ಕಾಂಟಿನೆಂಟ್ ಅಂತ ಹೇಳ್ತೀವಿ, ಯುರೋಪ್ ಕಾಂಟಿನೆಂಟಲ್. ಸೊ ಭಾರತದಲ್ಲಿ ಇವರ ವಸಾಹತು ಕೇಂದ್ರಗಳನ್ನ ನೋಡ್ಬೋದು ಅಥವಾ ವಸಾಹತು ಕೋಠಿಗಳನ್ನ ನೋಡ್ಬೋದು. ಅಂದ್ರೆ ಒಂದು ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಚಲಿಪಟ್ಟಣಂ, ಚಿನ್ಸೂರು. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಡಚ್ಚರ ವಸಾಹತು ಕೇಂದ್ರಗಳನ್ನ ಪಟ್ಟಿ ಮಾಡಿ ಅಥವಾ ಇಂಗ್ಲಿಷರ ವಸಾಹತು ಕೋಟೆಗಳನ್ನ ಪಟ್ಟಿ ಮಾಡಿ ಅಂತ ಕೊಡ್ಬೋದು. ಅಲ್ಲಿ ಎಲ್ಲ ಪ್ರದೇಶಗಳನ್ನ ಕೊಟ್ಟಿರ್ತಾರೆ. ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ನೀವು ಟೈಮ್ ಕೊಟ್ಟು ಚೆನ್ನಾಗಿ ಓದ್ಕೊಂಡ್ರೆ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ನೋಡಿ, ಇವರು ಸೂರತ್ ಗುಜರಾತ್ ನ ಒಂದು ಸೂರತ್ ಆಗಿರ್ಬೋದು, ಬ್ರೋಚ್ ಆಗಿರ್ಬೋದು, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಚಲಿಪಟ್ಟಣಂ, ಚಿನ್ಸೂರ್, ಇವೆಲ್ಲವೂ ಕೂಡ ಕರಾವಳಿ ತೀರ ಪ್ರದೇಶಗಳೇ. ಯಾಕಂದ್ರೆ ಅವ್ರಿಗೆ ಬಂದು ತಲುಪಿ ವ್ಯಾಪಾರವನ್ನ ಮಾಡೋದಕ್ಕೆ ಈಸಿ ಆಗಿರುವಂತಹ ಪ್ರದೇಶಗಳು. ಸೊ ಇವನ್ನೆಲ್ಲವನ್ನ ಅವ್ರು ಏನ್ ಮಾಡಿದ್ರು, ಹುಡ್ಕೊಳ್ತಾ ಹೋದ್ರು. ಸೊ ಈ ತರ ಅವ್ರು ತಮ್ಮ ಒಂದು ಕೋಟೆಗಳನ್ನ ಅವ್ರು ಸ್ಥಾಪನೆ ಮಾಡಿದ್ರು, ಅಂದ್ರೆ ವಸಾಹತುಗಳನ್ನ, ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು. ಇದ್ರ ಮೂಲಕ ಏನಾಯ್ತು, ಪೋರ್ಚುಗೀಸರ ಏಕಸ್ವಾಮ್ಯವನ್ನ ಸಂಪೂರ್ಣವಾಗಿ ಡಚ್ಚರು ಮುರಿತಾರೆ. ಒಬ್ರು ಬಲಿಷ್ಠರಾದ್ರು ಬಂದ್ರು ಅಂತಂದ್ರೆ ಸ್ವಲ್ಪ ವೀಕ್ ಇದ್ದರು ಮುರ್ಕೊಂಡು ಹೋಗ್ಲೇಬೇಕಾಗತ್ತ ಅಲ್ವಾ. ಮುಂದೆ ಭಾರತಕ್ಕೆ ಬಂದಂತ ಇಂಗ್ಲಿಷರ್ ಏನ್ ಮಾಡ್ಬಿಡ್ತಾರೆ, ಫ್ರೆಂಚರ ಪೈಪೋಟಿಯನ್ನ ಎದುರಿಸಲಾರದೆ ಸಾಂಬಾರು ದ್ವೀಪಗಳಿಗೆ ಮಾತ್ರ ಸೀಮಿತ ಆಗ್ಬಿಡ್ತಾರೆ. ನೋಡಿ, ಇವರು ಮುಂದೆ ಈ ಡಚ್ಚರ್ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಮುಗೀತು ಅಂತಲ್ಲ, ಅವರು ನೆಕ್ಸ್ಟ್ ನಮ್ಮ ದೇಶಕ್ಕೆ ಇಂಗ್ಲಿಷರು ಮತ್ತೆ ಫ್ರೆಂಚರು ಇವರಿಬ್ರು ಬಂದ್ಬಿಡ್ತಾರೆ. ಇವರಿಬ್ಬರ ಒಂದು ಪೈಪೋಟಿಯನ್ನ ಸಹಿಸಕ್ಕೆ ಯಾರಿಗಾಗಲ್ಲ, ಡಚ್ಚರಿಗಾಗಲ್ಲ. ಸೊ ಡಚ್ಚರಿಗೆ ಆಗದೆ ಇರೋ ಕಾರಣ ಅವ್ರು ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಸವಾಸನೆ ಬೇಡ ಅಂತೇಳಿ ದ್ವೀಪ ರಾಷ್ಟ್ರಕ್ಕೆ ಬಂದ್ಬಿಡ್ತಾರೆ. ಅದನ್ನ ಸಾಂಬಾರು ದ್ವೀಪ ರಾಷ್ಟ್ರ ಅಂತ ಕರಿತಾ ಇದ್ವಿ. ಸೊ ಇಲ್ಲಿ ಬರುತ್ತೆ ನೋಡಿ, ಇಂಡಿಯನ್ ಓಷನ್ ಅಲ್ಲಿ ಸಾಂಬಾರು ದ್ವೀಪಗಳಿಗೆ ಮಾತ್ರ ಇವರು ಸೀಮಿತರ್ ಆಗ್ಬಿಡ್ತಾರೆ. ನೆನ್ಪಿಟ್ಕೊಳ್ರಿ. ಸೊ ಈ ಬರೂಚ್ ರೈಲ್ವೆ ಸ್ಟೇಷನ್ ಏನಿದೆ, ಅದು ಡಚ್ ಶೈಲಿಯಲ್ಲಿ ಇರುವಂತಹ ಒಂದು ರೈಲ್ವೆ ಸ್ಟೇಷನ್ ಅಂತ ಕರಿತಾ ಇದೀವಿ. ಹೋಪ್ಸ್ ಅದು ರಾಜಸ್ಥಾನದಲ್ಲಿ ಬರುತ್ತೆ ಅಂತ ನನ್ನ ಭಾವನೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರ್ತಾರೆ ಇಂಗ್ಲಿಷರು. ನೆಕ್ಸ್ಟ್ ಯಾರು ಬರ್ತಾರೆ,
ಇಂಗ್ಲಿಷರು, ಬ್ರಿಟಿಷರು, ಇಂಗ್ಲೆಂಡ್ನವರು ಏನ್ ಬೇಕಾರ ಅನ್ಬೋದು. ಯಾಕೆ ಅಂತಂದ್ರೆ ಸುದೀರ್ಘ ವರ್ಷಗಳ ಕಾಲ ನಮ್ಮನ್ನ ಸಂಪೂರ್ಣವಾಗಿ ತಮ್ಮ ಕಾಲ ಕೆಳಗಡೆ ಹಾಕೊಂಡು ಚೆನ್ನಾಗಿ ತುಳಿದು ಸ್ಪ್ಲಿಟ್ ರೂಲ್ ಅನ್ನ ತಂದು, ಇಲ್ಲಿ ಡಿವೈಡ್ ಅಂಡ್ ರೂಲ್ ಅನ್ನ ತಂದು ನಮ್ಮನ್ನ ವಿಲವಿಲ ಅಂತ ಅನಿಸ್ತಂತಹ ಇಂಗ್ಲಿಷರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಲ್ವಾ. ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವ್ರ ಬಗ್ಗೆ ತಿಳ್ಕೊಳ್ದೇ ಇದ್ರೆ ಅನ್ಯಾಯ ಆಗ್ಬಿಡುತ್ತೆ. ಎಸ್, ತಿಳಿಯೋಣ ಬನ್ನಿ. ಎಸ್, ಕರ್ನಾಟಕ ಯುದ್ಧಗಳು ಕೂಡ ಪ್ರಾರಂಭ. ಇವ್ರು ಬಂದ್ರು ಅಂದ್ರೆ ಒಂದೊಂದು ಯುದ್ಧಗಳು ಪ್ರಾರಂಭ ಆಗ್ತಲೇ ಇರುತ್ತೆ, ಅದು ಮುಗಿಯೋದೇ ಇಲ್ಲ ಕೊನೆವರೆಗೂ. ನಾವು ಒದ್ದು ಕಳ್ಸಿದ್ಮೇಲೆ ಅವರು ಓಡೋದ್ರು. ನೋಡೋಣ. ಇಂಗ್ಲೆಂಡ್ ನ ಎಲಿಜಬೆತ್ ರಾಣಿ ಸಾಮಾನ್ಯ ಶಕ 1600 ಡಿಸೆಂಬರ್ 31 ಕೂಡ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳ ಜೊತೆಗೆ ವ್ಯಾಪಾರ ನಡೆಸಲಿಕ್ಕೆ 15 ವರ್ಷಗಳ ಪರವಾನಗಿನ ನೀಡ್ಬಿಡ್ತಾಳೆ. ನೋಡಿ, ಅವಾಗ್ಲೂ ಕೂಡ ರಾಣಿ ಆಡಳಿತ, ಇವಾಗ್ಲೂ ಕೂಡ ರಾಣಿ ಆಡಳಿತ. ಇದೇನಿದು ಹಿಂಗೆ? ಇವಾಗ ರಾಜ ಇದ್ದಾನೆ, ರಾಣಿ ಮನೆ ಸತ್ತೋಗ್ಬಿಟ್ಲಲ್ಲ, ಹಂಗಾಗಿ ರಾಜ ಇದ್ದಾನೆ. ನೋಡಿ, ಇಂಗ್ಲೆಂಡ್ ನ ಎಲಿಜಬೆತ್ ರಾಣಿ ಏನಿದ್ದಾಳೆ ಸಾಮಾನ್ಯ ಶಕ 1600 ಡಿಸೆಂಬರ್ 31 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನ ನಡೆಸಲಿಕ್ಕೆ 15 ವರ್ಷಗಳ ಪರವಾನಗಿಯನ್ನ ಕೊಟ್ಬಿಡ್ತಾಳೆ. 15 ವರ್ಷಗಳ ಒಪ್ಪಿಗೆಯನ್ನ, ಅನುಮತಿಯನ್ನ ಕೊಟ್ಬಿಡ್ತಾಳೆ. ಈ ಕಂಪನಿ 1613 ಔಪಚಾರಿಕವಾಗಿ ವ್ಯಾಪಾರವನ್ನ ಆರಂಭ ಮಾಡುತ್ತೆ. ಇವಳೇ ಎಲಿಜಬೆತ್ ರಾಣಿ. ಅದಾದ್ಮೇಲೆ ಇದೇನ್ ರೆಡ್ ಕಲರ್ ನಲ್ಲೆಲ್ಲ ಏನಿದೆ, ದ್ವೀಪ ರಾಷ್ಟ್ರ ಇದೆ. ಆಕ್ಚುಲಿ ಬ್ರಿಟನ್ ಏನಿದೆ ಅದು ದ್ವೀಪ ರಾಷ್ಟ್ರ. ಸೊ ಇದು ಈಸ್ಟ್ ಇಂಡಿಯಾ ಕಂಪನಿಯ ಫ್ಲಾಗ್. ಫಸ್ಟ್ ಬಂದಿದ್ ಬ್ರಿಟಿಷರ ಅಲ್ಲಮ್ಮ, ಫಸ್ಟ್ ಬಂದಿದ್ ಪೋರ್ಚುಗೀಸರು, ಅದಾದ್ಮೇಲೆ ಡಚ್ಚರು, ಅದಾದ್ಮೇಲೆ ಬ್ರಿಟಿಷರು, ಅದಾದ್ಮೇಲೆ ಫ್ರೆಂಚರು. ಎಸ್, ಹೋಗೋಣ ಬನ್ನಿ. 1613 ಅದಕ್ಕೆ ಏನ್ ಮಾಡ್ಬಿಡ್ತಾರೆ, ಔಪಚಾರಿಕವಾಗಿ ವ್ಯಾಪಾರವನ್ನ ಆರಂಭ ಮಾಡ್ತಾರೆ. ಅಲ್ಲ, ನೀವ್ ಹೇಳ್ತಾ ಇರೋದೇನು ನನ್ಗೆ ಅರ್ಥ ಆಯ್ತು. ನೀವ್ ಹೇಳಿದ್ದು ಯಾಕೆಂದ್ರೆ 1600 ಇದೆಲ್ಲ ಮೇಡಮ್, 602 ಇವರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡ್ತಾರಲ್ಲ ಮೇಡಮ್ ಅಂತ ನೀವ್ ಅಂತೀರ, ಹೌದಾ? ಎಸ್, ಐ ನೋ ವೆರಿ ವೆಲ್. 1600 ಅವ್ರು ಪ್ಲಾನ್ ಹಾಕೊಂಡ್ಬಿಟ್ರು. ಡಚ್ಚರಿಗಿಂತಲೂ ಕೂಡ ಸ್ವಲ್ಪ ಮುಂದೆ ಇವ್ರು ಇಂಗ್ಲಿಷ್ನವರು. ಓಕೆ, ಹಾಗಾಗಿ 1600 ಏನ್ ಮಾಡಿದ್ರು ಅಂದ್ರೆ ಪ್ಲಾನ್ ಹಾಕೊಂಡು 13 ಅದನ್ನ ಔಪಚಾರಿಕವಾಗಿ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಕರೆಕ್ಟ್ ಅಮ್ಮ, ನಾನು ಹೇಳಿದೀನಿ ಬಿಡಿ ಶೈಲಾ ಅವ್ರೆ. ಕಂಪನಿಗೆ ಮೊಘಲ್ ಸಾಮ್ರಾಟ್ ಅವಾಗಿದ್ರು. ನಮ್ಮಲ್ಲಿ ಹೆಂಗೆ ಅಂದ್ರೆ ಭಾರತದಲ್ಲಿ ಒಬ್ರಿಗೊಬ್ರು ತಾಳ್ಮೆನೇ ಇಲ್ಲ. ಎಲ್ಲಾ ರಾಜರು ಕೂಡ ಅವ್ರದ್ದೇ ಆದಂತಹ ಒಂದು ನೀತಿ, ಅವ್ರದ್ದೇ ಆದಂತಹ ನಿಯಮಗಳು ಪಾಲನೆ ಮಾಡ್ಬೇಕಾಗಿತ್ತು. ಅಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇತ್ತು. ಸೊ ಹೀಗಾಗಿ ಏನಾಯ್ತು ಅಂದ್ರೆ 3ನೇವ್ರು ಬಂದ ತಕ್ಷಣ ಅವ್ರನ್ನ ಬೇಗ ಅಪ್ಕೊಳ್ಳುವಂತ ಸ್ಥಿತಿ ನಮ್ಮಲ್ಲಿ ಇತ್ತು. ಹಂಗಾಯ್ತು. ಇವ್ರು ಬಂದ ತಕ್ಷಣ ಕಂಪನಿಗೆ ಮೊಘಲ್ ಸಾಮ್ರಾಟನಾದಂತಹ ಜಹಾಂಗೀರ್ ಸೂರತ್ ನಲ್ಲಿ ಏನ್ ಮಾಡ್ಬಿಡ್ತಾನೆ, ಮೊದಲ ಫ್ಯಾಕ್ಟ್ರಿ ಅಥವಾ ದಾಸ್ತಾನು ಮಳಿಗೆಯನ್ನ ತೆರೆದಿಕ್ಕೆ ಅವಕಾಶವನ್ನ ಕೊಟ್ಬಿಡ್ತಾನೆ. ಫರ್ಮಾನ್ ಅಂತಂದ್ರೆ ಏನಿಲ್ಲಿ ಅವಕಾಶವನ್ನ ಕೊಟ್ಬಿಟ್ಟ. ಈ ಅವಕಾಶವನ್ನ ಬಳಸ್ಕೊಂಡಂತ ಮಹನೀಯ ಬ್ರಿಟಿಷ್ ಏನ್ ಮಾಡ್ಬಿಡ್ತಾರೆ, 1617 ಇಂಗ್ಲೆಂಡಿನ ರಾಜ 1ನೆಯ ಜೇಮ್ಸನ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋನನ್ನ ಕಳಿಸ್ತಾರೆ. ನೋಡಿ, 1617 ಸರ್ ಥಾಮಸ್ ರೋ ಜಹಾಂಗೀರನ ಒಂದು ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಯಾರ ರಾಯಭಾರಿ? 1ನೆಯ ಜೇಮ್ಸನ್ನ ರಾಯಭಾರಿಯಾಗಿರ್ತಾರೆ ಸರ್ ಥಾಮಸ್ ರೋ. ನೆನ್ಪಿಟ್ಕೊಳ್ರಿ, ನಾನು ತುಂಬಾ ಡೀಟೇಲ್ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸೊ ಅದಾದ್ಮೇಲೆ ಏನಾಯ್ತು, ಜಹಾಂಗೀರ್ನಿಂದ ಮೊಘಲ್ ಸಾಮ್ರಾಜ್ಯ ಕೆಲವೆಡೆ ಫ್ಯಾಕ್ಟ್ರಿಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶವನ್ನ ಪಡ್ಕೊಂಡ್ಬಿಡ್ತಾರೆ. ಯಾರು? ಸರ್ ಥಾಮಸ್ ರೋ. ಯಾರು? ಜೇಮ್ಸನ್ ಏನ್ ಕಳಿಸಿರ್ತಾನೆ ಅವನ ರಾಯಭಾರಿ ಸರ್ ಥಾಮಸ್ ರೋ. ನಾವೀಗ ಬ್ರಿಟಿಷ್ ಬಗ್ಗೆ ರಹದಾರಿ ಪತ್ರ. ಓಕೆ ಮಾ, ಸರಿ ಮಾ. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್, ಬ್ರೋಚ್ ಗಳಲ್ಲಿ ಫ್ಯಾಕ್ಟರಿಗಳನ್ನ ನಿರ್ಮಾಣ ಮಾಡಿದ್ರು. ಸೊ ಇದರಿಂದ ಇಂಗ್ಲಿಷರು 1639 ಏನಾಯ್ತಪ್ಪ ಅಂತಂದ್ರೆ, ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನ ಪಡೆದುಕೊಂಡು ಸೇಂಟ್ ಜಾರ್ಜ್ ಫೋರ್ಟ್ ಅನ್ನ ನಿರ್ಮಾಣ ಮಾಡ್ಬಿಡ್ತಾರೆ.
ನೋಡಿ ಯಾಕೆ ಅವ್ರು ಕೋಟೆಗಳನ್ನ ಕಟ್ತಾ ಬಂದ್ರು ನೆನ್ಪಿಟ್ಕೊಡ್ರಿ. ಅವರು ಕೋಟೆಗಳನ್ನ ಕಟ್ಟೋದ್ರ ಮುಖ್ಯ ಉದ್ದೇಶ ಏನಾಗಿತ್ತು, ಅದು ಎಲ್ಲಿ ಅಂತಂದ್ರೆ ಮದ್ರಾಸ್ನಲ್ಲಿ. ಚೆನ್ನೈ ಅಂತಂದ್ರೆ ಅದು ಕೂಡ ನಿಮಗೆ ಗೊತ್ತಿದೆ, ಕರಾವಳಿ ತೀರದಲ್ಲಿ ಬರುವಂತ ಒಂದು ಪ್ರದೇಶ ಚೆನ್ನೈ ಅಥವಾ ಮದ್ರಾಸ್ ಅಂತ ಏನ್ ಕರಿತಾ ಇದೀವಿ. ಈ ಮದ್ರಾಸ್ನಲ್ಲಿ ಭೂಮಿಯನ್ನ ಪಡ್ಕೊಳ್ತಾನೆ ಯಾವ್ರ ಮೂಲಕ, ಚಂದ್ರಗಿರಿಯ ರಾಜನ ಮೂಲಕ. ಇವ್ರು ಹೆಂಗೆ ಕೊಡೋರು, ಭೂಮಿಯನ್ನ ಕೊಡ್ಬೇಕು ಅಂತಂದ್ರೆ ಸ್ವಲ್ಪನಾದ್ರೂ ಬೇಕಲ್ವಾ, ಹೆಂಗ್ ಕೊಡ್ಬೇಕು ನಾವು, ಹೆಂಗಿಲ್ಲ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಬಟ್ ನಮ್ಮಲ್ಲಿ ಯಾರು ಯೋಚನೆ ಮಾಡ್ಲಿಲ್ಲ. ಚಂದ್ರಗಿರಿ ರಾಜ ಏನ್ ಮಾಡ್ಬಿಟ್ಟ, ಕೇಳ್ದೆ ಮದ್ರಾಸ್ನಲ್ಲಿ ಭೂಮಿಯನ್ನ ಪಡ್ಕೊಂಡ್ಬಿಟ್ರು. ಭೂಮಿಯನ್ನ ತಗೊಂಡು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನ ಕಟ್ಟಿದ್ರು. ಮೊದ್ಲು ಅವ್ರು ಏನ್ ಮಾಡಿದ್ರು, ತಮ್ಮನ್ನ ತಾವು ಭದ್ರೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಿದ್ರು, ಕೋಟೆಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದು. ಮೈ ನೇಮ್ ಈಸ್ ಎಲಿಜಬೆತ್ ರಾಣಿ ಮೇಡಮ್ ಅಂತ. ಏನ್ ತೊಂದ್ರೆ ಇಲ್ಲ ಸ್ವೀಟಿ ಅವ್ರೆ, ಇರ್ಲಿ ಬಿಡಿ, ಹೆಸರಿಟ್ಕೊಳ್ಳೋದೇನ್ ತಪ್ಪ, ಅದಕ್ಕೇನ್ ಬೇಡ ಅಂತ ಹೇಳಿದಾರೆ ಅವರು, ಇಲ್ಲ ತಾನೆ, ಅದಕ್ಕೆಲ್ಲ ಯೋಚನೆ ಮಾಡ್ಬಿಡಿ. ಮುಂದೆ ಇಂಗ್ಲೆಂಡ್ ನ ರಾಜಕುಮಾರ 2ನೇ ಚಾರ್ಲ್ಸ್ ಏನ್ ಮಾಡ್ಬಿಡ್ತಾನೆ, ಬಾಂಬೆಯನ್ನ 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳ ಬಾಡಿಗೆಯನ್ನ ವಹಿಸ್ಕೊಟ್ಬಿಡ್ತಾನೆ. ಬ್ರಿಟಿಷರು 1690ರ ದಶಕದಲ್ಲಿ ಏನಾಯ್ತು, ಬಂಗಾಳದ ರಾಜ್ಯಪಾಲನೆಯಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತನುತಿ, ಕಲ್ಕತ್ತಾ ಮತ್ತೆ ಗೋವಿಂದಪುರ ಎಂಬ 3 ಹಳ್ಳಿಗಳನ್ನ ಖರೀದಿಸ್ತಾರೆ. ಈ 3 ಹಳ್ಳಿಗಳನ್ನ ಖರೀದಿಸಿ ಏನ್ ಮಾಡ್ಬಿಡ್ತಾರೆ, ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನ ಕೊಡ್ತಾರೆ. ಒಂದು ದೇಶದವರು ಇನ್ನೊಂದು ದೇಶಕ್ಕೆ ಬಂದು ಆಸ್ತಿ ಮಾಡೋದೇನು ಅಷ್ಟು ಸುಲಭ ಅಲ್ಲ. ಅತಿಥಿ ದೇವರು ಅಂತ ಅನ್ಕೊಂಡ್ವಿ, ಆದ್ರೆ ಅವ್ರು ಬಂದ್ಮೇಲೆ ಗೊತ್ತಾಯ್ತು ದೆವ್ವಗಳು ಅಂತ. ಅವ್ರಿಗೆ ಹೆಂಗ್ ಶುರು ಮಾಡಿದ್ರು ನೋಡ್ರಿ, ಸಲೀಸಾಗಿ ಜಹಾಂಗೀರ್ ಮಾಡಿದ ತಪ್ಪಿನಿಂದ ಬಹಳಷ್ಟು ದೊಡ್ಡ ದೊಡ್ಡ ತಪ್ಪಾಯ್ತು. ಯಾಕಂದ್ರೆ ಫರ್ಮಾನ್ ಕೊಟ್ಬಿಟ್ಟ. ಫರ್ಮಾನ್ ಕೊಟ್ಟ ಮೇಲೆ ಚಂದ್ರಗಿರಿಯ ರಾಜನು ಕೂಡ ಏನ್ ಮಾಡ್ದ, ಮದ್ರಾಸ್ನಲ್ಲಿ ಕೋಟೆ ಕಟ್ಟಕ್ಕೆ ಅವಕಾಶ ಕೊಟ್ಟ. ಅದಲ್ದಂಗೆ ಬಂಗಾಳದ ರಾಜ್ಯಪಾಲ ಏನಿದ್ದ, ಅವನಿಂದಲೂ ಕೂಡ ಅನುಮತಿಯನ್ನ ಪಡ್ಕೊಂಡು ಹೂಗ್ಲಿ ನದಿ ದಂಡೆ ಮೇಲೆ ಕಲ್ಕತ್ತಾ ನಗರ, ಸುತನತಿ ನಗರ ಮತ್ತೆ ಗೋವಿಂದಪುರ ಎಂಬ 3 ಹಳ್ಳಿಗಳನ್ನ ಖರೀದಿ ಮಾಡ್ಬಿಟ್ಟು ಏನ್ ಮಾಡಿದ್ರು, ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನ ಕಟ್ತಾರೆ. ನೋಡಿ ಎಷ್ಟು ಬಲಿಷ್ಠರ್ರಿ ಇವರೆಲ್ಲ. ಇದ್ರ ಮೂಲಕ ಏನು, ತಮ್ಮನ್ನ ತಾವು ಭದ್ರಪಡಿಸ್ಕೊಳ್ಳುವಂಥದ್ದು, ತಮ್ಮ ಕೋಟೆಗಳನ್ನ ಸರಿಯಾಗಿ ನಿರ್ಮಾಣ ಮಾಡ್ಕೊಂಡು ಯಾರಿಗೂ ಕೂಡ ಬಗ್ಲಾರ್ದಂಗ್ ಇರೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಂಡ್ರು. ಅವಕಾಶದ ದುರುಪಯೋಗ ಬ್ರಿಟಿಷರು ಮಾಡಿದ್ದು. ನೋಡ್ರಿ ಎಷ್ಟು ಮೋಸ ಅನ್ನೋದು ಹೆಂಗೆ ಅಂದ್ರೆ, ಮೋಸ ಮಾಡಿಸ್ಕೊಳ್ಳೋರು ಎಲ್ಲಿ ತನಕ ಇರ್ತಾರೆ, ಮೋಸ ಮಾಡೋರು ಇದ್ದೇ ಇರ್ತಾರೆ ಅಲ್ವಾ. ಇದು ಯಾವ್ದೋ ಒಂದು ಫಿಲಂ ನಲ್ಲಿ ಡೈಲಾಗ್ ಇದೆ. ಹಿಂಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭ ಆಯ್ತು. ನೋಡಿ, ಇವರಿಗೆ ಟಕ್ಕರ್ ಕೊಡ್ಬೇಕು ಅಂತೇಳಿ ಫ್ರೆಂಚರು ಎಂಟ್ರಿ ಕೊಡ್ತಾರೆ ಭಾರತಕ್ಕೆ. ಫ್ರೆಂಚರು ಎಂಟ್ರಿ ಕೊಟ್ಟ ಮೇಲೆ ಏನ್ ಸುಮ್ನೆ ಆಗತ್ತಾ, ಇವ್ರಿಬ್ರು ನಡುವೆನೆ ಜಗಳ, ಕದನ ಎಲ್ಲ ಶುರುವಾಯ್ತು. ಯಾಕೆ ಅಂತಂದ್ರೆ, ಇವ್ರೇನು ನಮ್ ಇಂಡಿಯಾದವ್ರನ್ನೇ ಮರ್ತ್ಬಿಟ್ರು. ಅವರು ಇಂಡಿಯಾ ದೇಶವನ್ನೇ ಮರ್ತ್ಬಿಟ್ಟು ಇಬ್ರು, ಈ ಫ್ರೆಂಚರು ಮತ್ತೆ ಬ್ರಿಟಿಷರ್ ನಡುವೆ ತೀವ್ರವಾದಂತ ಪೈಪೋಟಿಯನ್ನ ಏರ್ಪಡಿಸೋದಕ್ಕೆ ಶುರು ಮಾಡ್ಬಿಡ್ತಾರೆ. ಏನೇನಾಯ್ತು ನೋಡೋಣ. ಇದು 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆಯನ್ನ ಸೂರತ್ ನಲ್ಲಿ ಆರಂಭ ಮಾಡ್ತಾರೆ ಫ್ರೆಂಚರು ಕೂಡ ತುಂಬಾ ಬಲಿಷ್ಠರು. ಯಾಕಂತಂದ್ರೆ ಸತತವಾಗಿ ಬ್ರಿಟಿಷರ ಜೊತೆಗೆ ಕಾದಾಡ್ತಲೇ ಬರ್ತಾರೆ, ನಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕು ಅಂತಲೇ ಅಂತಿರ್ತಾರೆ. ನಂತರ ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್ಲು, ಕಾಸಿಂ ಬಜಾರು, ಬಾಲಸೂರ್ಗಳನ್ನ ಕೂಡ ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಕೇಂದ್ರಗಳನ್ನಾಗಿ ಮಾಡ್ಕೊಳ್ತಾರೆ ಫ್ರೆಂಚ್. ನೋಡ್ರಿ, ಫ್ರೆಂಚ್ರದು ದೇಶ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ, ನಾನು ತೋರ್ಸಿದೀನಿ, ನೀವು ನೋಡಿರ್ಬೋದು. ನೋಡಿಲ್ಲ ಅಂದ್ರೆ ನಾನು ಹೆಂಗಿದ್ರು ನಿಮಗೆ ಕ್ಲಾಸ್ ಅಲ್ಲಿ ನೋಟ್ಸ್ ಕೊಟ್ಟಿರ್ತೀನಿ, ಅದನ್ನ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಅವ್ರು ಕೂಡ ಸೂರತ್ತು ಮತ್ತೆ ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್ಲು, ಕಾಸಿಂ ಬಜಾರು, ಬಾಲ್ಸೂರ್ಗಳು ಇವೆಲ್ಲವನ್ನು ಕೂಡ ತಮ್ಮ ವಸಾಹತು ಕೇಂದ್ರಗಳನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಇವರು ಕೂಡ ಬಲಿಷ್ಠರಾಗಕ್ಕೆ ಶುರುವಾದ್ರು. ಈಗ ನಾವು ಇದನ್ನೆಲ್ಲ ಬಿಟ್ರು, ಅವ್ರವ್ರ ನಡುವೆನೆ ನಾನು ಅಲ್ಲಿ ಮಾಡ್ದೆ, ನಾನು ಇಲ್ಲಿ ಆಸ್ತಿ ಮಾಡ್ದೆ, ನಾನು ಅಲ್ಲಿ ಕೋಟೆ ಕಟ್ದೆ, ನಾನು ಇಲ್ಲಿ ಕೋಟೆ ಕಟ್ದೆ ಅಂತೇಳಿ ಅವ್ರವ್ರ ನಡುವೆನೆ ಏನಾಯ್ತಪ್ಪ ಅಂತಂದ್ರೆ ಶುರುವಾಯ್ತು ಕತೆ. ಶುರುವಾದ್ಮೇಲೆ ಏನಾಯ್ತು ಅಂತ ನೋಡೋಣ. ಫ್ರೆಂಚರು 1674ರಲ್ಲಿ
ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನ ಪಡ್ಕೊಳ್ತಾರೆ. ನೋಡಿ, ಅವ್ರು ಕೊಡೋರು ಎಂತವ್ರು ಅಂತ ನನ್ಗೆ ಅರ್ಥ ಆಗಿಲ್ಲ ಇಲ್ಲಿವರೆಗೂ. ಅವರೆಲ್ಲ ತಗೊಂಡೋಗಿರಮ್ಮ ಭಾಗ್ಯ ಅವ್ರೆ, ಕೊಯ್ನೂರು ವಜ್ರ ಒಂದೇ ಅಲ್ಲ, ಎಷ್ಟೋ ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಆಗಿದೆ ನಮ್ದು. ಅದನ್ನೆಲ್ಲ ಹೇಳಕ್ಕೆ ಏನ್ ಮಾಡೋದು, ಹೇಳಾರ ಏನ್ ಮಾಡೋದಲ್ವಾ. ನೋಡಿ, ಕ್ರಮೇಣ ಇದನ್ನೇ ದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿ ಮಾಡ್ಕೊಂಡ್ರು. ಯಾವುದು? ವಾಲಿಕೊಂಡಪುರಂ ತಮ್ಮ ರಾಜಧಾನಿಯನ್ನಾಗಿ ಕೂಡ ಮಾಡ್ಕೊಳ್ತಾರೆ. ಅದನ್ನೇ ಇವತ್ ನಾವು ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಕರಿತಾ ಇದೀವಿ. ಇದು ಫ್ರೆಂಚರ ಭಾರತ ತೊರೆದು ಹೋಗೋವರೆಗೂ ಕೂಡ, ಫ್ರೆಂಚರು ಇರೋವರೆಗೂ ಕೂಡ ರಾಜಧಾನಿಯನ್ನಾಗೆ ಮಾಡ್ಕೊಂಡಿದ್ರು. ಅದರ ಹೆಸರು, ಹಿಂದಿನ ಹೆಸರು ವಾಲಿಕೊಂಡಪುರಂ ಅಂತ ಹೇಳಿ. ಈಗ ನಾವ್ ಅದನ್ನ ಪುದುಚೇರಿ ಅಂತ ಕರಿಬಹುದು, ಪಾಂಡಿಚೇರಿ ಅಂತ ಕರಿಬಹುದು, ಹೆಂಗ್ ಬೇಕಾದ್ರೂ ನೀವು ಕರಿಬಹುದು. ಸೊ ಈ ತರ ಏನಪ್ಪಾ ಅಂದ್ರೆ ಅವ್ರು ಇಲ್ಲಿ ಇರೋವರೆಗೂ ಹೋಗೋವರೆಗೂ ಕೂಡ ಅದೇ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಸೊ 1746 ಏನಾಯ್ತು ಅಂತಂದ್ರೆ ಪಾಂಡಿಚೇರಿಯ ಗವರ್ನರ್ ಡೂಪ್ಲೆ ಬರ್ತಾನೆ. ಸೊ ಡೂಪ್ಲೆ ಅವನ ಹೆಸರು ಹೆಂಗೆ ಡೂಪ್ಲೆ ಇದೆನೋ ಹಂಗೆ ಅವನ ಮನ್ಸಲ್ಲೂ ಕೂಡ ಮಹತ್ವಾಕಾಂಕ್ಷೆ ಇತ್ತು. ಮಹತ್ವಾಕಾಂಕ್ಷೆ ಅಂತಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ನಮ್ಮ ಅಸ್ತಿತ್ವವನ್ನ, ನಮ್ಮ ಅಧಿಪತ್ಯವನ್ನ ಸ್ಟಾರ್ಟ್ ಮಾಡ್ಬೇಕು. ಯಾಕಂತಂದ್ರೆ ಇವ್ರು ಇದ್ದಿದ್ದೆಲ್ಲನೂ ಕೂಡ ದಕ್ಷಿಣ ಭಾರತದಲ್ಲೇ, ಕೋಲ್ಕತ್ತಾ ಆಗಿರ್ಬೋದು, ಮತ್ತೆ ಮೇಲಿಂದ ಭಾಗದಲ್ಲಿ ಬ್ರಿಟಿಷರು ಅದನ್ನ ನೋಡ್ಕೊಳ್ತಾ ಇದ್ರು, ಬಂಗಾಳ, ಕೋಲ್ಕತ್ತಾ. ಸೊ ಈ ತರ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಕೆಳಗಡೆ ದಕ್ಷಿಣ ಭಾರತಲ್ಲಾದ್ರೂ ನಮ್ಮ ಅಧಿಪತ್ಯವನ್ನ ಸ್ಥಾಪನೆ ಮಾಡ್ಬೇಕು ಅಂತೇಳಿ ಡೂಪ್ಲೆ ಏನ್ ಮಾಡ್ತಾನೆ, ಹವಣಿಸ್ತಾ ಇರ್ತಾನೆ. ಅದಕ್ಕೆ ನೋಡ್ರಿ ಅವ್ನು ಫಿಗರ್ ಹೆಂಗಿದೆ ಅಂತ. ಸೊ ಇದು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದು ಕರ್ನಾಟಕ ಯುದ್ಧಗಳಿಗೆ ಕಾರಣ ಆಗುತ್ತೆ. ನೋಡಪ್ಪ, ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಇಂಡಿಯಾದಲ್ಲಿ ಯುದ್ಧ ಮಾಡೋ ಹಾಗಾಯ್ತು. ಸೊ ನೋಡೋಣ ಬನ್ನಿ ಹೆಂಗೆಲ್ಲ ಯುದ್ಧ ಮಾಡ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಈ ಯುದ್ಧ ಮಾತ್ರ. ನಂಗಂತೂ ತುಂಬಾ ಇಂಟ್ರೆಸ್ಟ್ ಇದೆ ಹೇಳೋದಕ್ಕೆ, ಆದ್ರೆ ಬಹಳ ಕಷ್ಟನೇ ಇದು, ಏನು ಮಾಡಕ್ ಬರಲ್ಲ. ಭಾರತದಲ್ಲಿ ಐರೋಪ್ಯರ ನೆಲೆಗಳನ್ನ ನೀವು ನೋಡ್ಕೊಳ್ಬೇಕು ಅಂತಂದ್ರೆ ಇದಿಷ್ಟು ಇದೆ. ಇದಿಷ್ಟು ಕೂಡ ಸಂಪೂರ್ಣವಾಗಿ ಅವ್ರ ವಶನೇ ಆಗ್ಬಿಡುತ್ತೆ. ಫ್ರೆಂಚರು ಕೆಳಗಿನ ಭಾಗ, ನಡುವಿನ ಭಾಗ ಡಚ್ಚರ್ ಏನ್ ಮಾಡ್ಬಿಟ್ರು, ಈ ಸಾಂಬಾರ್ ದ್ವೀಪಗಳಿಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಈ ಸವಸನೆ ಬೇಡ, ಅವ್ರಿಬ್ರು ಬಂದಿದ್ದಾರೆ ಅಂತ ಅಂದ್ಮೇಲೆ ಮುಗೀತು, ನನ್ಗೇನು ಉಳಿಯಲ್ಲ ಅಂತ ಹೇಳ್ಬಿಟ್ಟು ಅವನು ಬೇರೆ ಕಡೆ ಹೋಗ್ಬಿಡ್ತಾರೆ ಡಚ್ಚರು, ಅಲ್ವಾ. ನವರೋಗಿ ಎಲ್ಲಿದಾರಲ್ಲ, ಡ್ರೈನ್ ಥೇರಿ ಸಂಪತ್ತಿನ ಸೋರಿಕೆಯಾಗಿದೆ. ಓ ನವರೋಜಿ, ಎಸ್ ಕರೆಕ್ಟ್ ಆಗಿದೆ. ಈಗ ನಮ್ಮವರು ಅವರನ್ನ ಆಳ್ವಿಕೆ ಮಾಡ್ತಿದೀವಿ, ರಿಷಿ ಸುನಕ್ ಸರ್. ಹೌದೌದೌದೌದು, ಹೌದಮ್ಮ, ಕರೆಕ್ಟ್ ಇದೆ. HSTR ಯಾವಾಗ ಬೇಕಾದ್ರೆ ಆಗ್ಬೋದು ಸರ್, ಆದ್ರೆ ಈ ತಿಂಗಳು ಕೊನೆವರೆಗೂ ಟೈಮ್ ಇದೆ, ನೋಡೋಣ. ಇಫ್ ಇನ್ ಕೇಸ್ ಆಗದೆ ಇದ್ರೆ ನೆಕ್ಸ್ಟ್ ತಿಂಗ್ 27th ಒಳಗಾಗಿ ಆಗ್ಬೇಕು. ಆಗಿಲ್ಲ ಅಂದ್ರೆ ಅದು ಮತ್ತೆ ಪೋಸ್ಟ್ಪೋನ್ ಆದಂಗೆ. ಸೊ ಹೋಪ್ ಕಳ್ಕೊಬೇಡಿ, ಸ್ಟಡೀಸ್ ಮಾಡ್ಕೊಳ್ರಿ. ಸುಮಾರು ಲೆಸನ್ಸ್ ಇದೆ, ನನಗೇನು ಮುಗ್ಸಕ್ ಆಗುತ್ತಾ ಇಲ್ಲ ಅನ್ನೋ ಹಾಗಿದೆ. ಅದಕ್ಕೋಸ್ಕರನೇ ಚೆನ್ನಾಗಿ ಸ್ಟಡೀಸ್ ಮಾಡ್ಕೊಳ್ರಿ, ಆಗ್ಲಿ ನೋಟಿಫಿಕೇಶನ್ ನಿಧಾನಕ್ಕಾದ್ರೂ ತೊಂದ್ರೆ ಇಲ್ಲ, ಗೊತ್ತಾಯ್ತಾ. ಇನ್ನ ಕರ್ನಾಟಕ ಯುದ್ಧಗಳು ಹೆಂಗೆಲ್ಲ ಆದ್ವು ಅನ್ನೋದ್ರ ಬಗ್ಗೆ ನೋಡೋಣ. ಬ್ರಿಟಿಷರು ಮತ್ತೆ ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ ಉಂಟಾಗುತ್ತೆ. ಸೊ ಯಾವ್ಯಾವ ಕಾರಣಕ್ಕೆ ಅಂತ ತಿಳಿಯೋಣ. ಪೋರ್ಚುಗೀಸರು ಮತ್ತೆ ಡಚ್ಚರು 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಏನಾಯ್ತು ಅಂದ್ರೆ ಬ್ರಿಟಿಷರು ಮತ್ತೆ ಫ್ರೆಂಚರ ಪೈಪೋಟಿಯನ್ನ ಎದುರಿಸಕ್ ಆಗ್ಲಾರ್ದಂಗೆ ಭಾರತದ ರಾಜಕೀಯ ರಂಗದಿಂದ ಹಿಂದಕ್ಕೆ ಸರ್ಬಿಟ್ರು. ಡಚ್ಚರ್ ಅವಾಗ್ಲೇನೆ ಹೋದ್ರು, ಅವ್ರು ಪೋರ್ಚುಗೀಸರು ಕೂಡ ಹೋಗ್ಬಿಟ್ರು. ಸೈಲೆಂಟ್ ಆಗಿ ಒಂದ್ ಕಡೆ ನಿಂತ್ಕೊಂಡ್ಬಿಟ್ರು. ಬೇಡಪ್ಪ, ಇವ್ರೆರಡು ತುಂಬಾ ಬಲಿಷ್ಠರಾಗಿದ್ದಾರೆ, ಅದ್ ಏನ್ ಮಾಡ್ಕೊಂತಾರ ಮಾಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು ಅವ್ರನ್ನ. ಅಂತಿಮವಾಗಿ ಯುದ್ಧ ಕಣದಲ್ಲಿ ಉಳಿದವರು ಇಬ್ರೇನೆ, ಅವ್ರು ಬ್ರಿಟಿಷರು ಮತ್ತೆ ಫ್ರೆಂಚರು. ಸೊ ಇವರಿಬ್ರು ಏನ್ ಮಾಡಿದ್ರು, ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನ ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಶಕ್ತಿ ಪ್ರದರ್ಶನವನ್ನ ಮಾಡಕ್ ಶುರು ಮಾಡ್ಬಿಡ್ತಾರೆ. ಇದೇ ಸಂದರ್ಭದಲ್ಲಿ ಏನಾಯ್ತು, ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ಅಂದ್ರೆ ತಮಿಳ್ನಾಡಲ್ಲಿ ಬರುವಂತ ಪೂರ್ವ ಭಾಗವನ್ನ ಕರ್ನಾಟಿಕ್ ಅಂತ ಹೇಳಿ ಕರಿತಾ ಇದ್ರು. ಸೊ ಈ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭವನ್ನ ಪಡ್ಕೊಳ್ತಾರೆ. ಅಸ್ಥಿರತೆ ಅಂತಂದ್ರೆ
ಗೊತ್ತಿದೆ, ಸರಿಯಾದ ಆಳ್ವಿಕೆ ಇಲ್ಲ, ಸರಿಯಾದ ದೊರೆ ಇಲ್ಲ, ಅತಿ ಆಸೆಗಳನ್ನ ಅತಿ ಆಮಿಷಗಳನ್ನ ಪಡುವಂತ ದೊರೆಗಳು. ಸೊ ಇಂತಹ ಒಂದು ಲಾಭವನ್ನ ಪಡೆದುಕೊಂಡಂತ ಫ್ರೆಂಚರು ಮತ್ತೆ ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರೆ ಆ ಇಬ್ರು ಕೈ ಹಾಕ್ತಾರೆ, ಇಬ್ರು ನಾವು ಹೆಂಗಾದ್ರೂ ಮಾಡಿ ಪ್ರದೇಶಗಳನ್ನ ಪಡ್ಕೊಳ್ಳೋಣ ಅಂತೇಳಿ ಇದರ ಪರಿಣಾಮವಾಗಿಯೇ 3 ಕರ್ನಾಟಕ ಯುದ್ಧಗಳು ನಡೆಯುತ್ತೆ. ನೋಡಿ ಎಷ್ಟು ಕರ್ನಾಟಕ ಯುದ್ಧಗಳಾಯ್ತು, 3 ಕರ್ನಾಟಕ ಯುದ್ಧಗಳು ಆಯ್ತು. ಕರ್ನಾಟಕ ಪ್ರದೇಶ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ತಮಿಳುನಾಡಿನ ಪೂರ್ವ ಭಾಗ ಇದು. ಈ ಮಂತ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಆಗ್ಬೋದಮ್ಮ. ನೋಡಿ ನಾನು ಶ್ಯೂರ್ ಆಗಿ ಹೇಳಿದ್ದೆ ಈ ಮಂತ್ ಅಲ್ಲಿ ಆಗ್ಬೇಕು ಅಂತ. ಒಂದೇ ರೀಸನ್ ಯಾಕೆ ಆಗಿಲ್ಲ ಅಂತಂದ್ರೆ ಇದಕ್ಕೆ ಹೆಚ್ಚು ರೀಸನ್ ಕೊಡೋ ಅವಶ್ಯಕತೆ ಇಲ್ಲ. GPSTR ಹೋಲ್ಡ್ ಆಗಿರೋದ್ರಿಂದ ಇದಕ್ಕೆ ನಿಮಗೆ ಎಫೆಕ್ಟ್ ಆಗ್ತಾ ಇದೆ. ಇದು GPSTR ನ ಪ್ರಭಾವ. ಇಲ್ಲದೆ ಇದ್ರೆ ಇಷ್ಟೊತ್ತಿಗಾಗ್ಲೇ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು ನನ್ನ ಪ್ರಕಾರ. ಯಾಕಂದ್ರೆ ಮಿನಿಸ್ಟರ್ ಹೇಳಿರೋ ಪ್ರಕಾರ ಅವ್ರು ವೋಟ್ ಬ್ಯಾಂಕಿಂಗ್ಗೋಸ್ಕರನಾದ್ರೂ ಇವಾಗ ನೋಟಿಫಿಕೇಶನ್ ಆಗ್ಲೇಬೇಕಾಗಿತ್ತು. ಆಲ್ ಅಬೌಟ್ GPSTR ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಅಷ್ಟು ಬಿಟ್ರೆ ಮತ್ತಿನ್ನೇನಿಲ್ಲ. GPSTR ಕ್ಲಿಯರ್ ಆಗಿತ್ತು, ಇಷ್ಟೊತ್ತಿಗೆ ಆರ್ಡರ್ ಕಾಪೀಸ್ ಎಲ್ಲ ಇಶ್ಯೂಸ್ ಮಾಡಿದ್ರು ಅಂದ್ರೆ ತಕ್ಷಣ ನೋಟಿಫಿಕೇಶನ್ ಮಾಡೋರು ನಿಮ್ಗೆ. ಇರ್ಲಿ ಪರವಾಗಿಲ್ಲ, ಯೋಚನೆ ಮಾಡೋದ್ರಿಂದ ಏನಾಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಒಂದು ಬೇಡದಿರೋ ರೋಗಗಳೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಬಂದು ಆಕ್ರಮಣವನ್ನ ಮಾಡ್ತವೆ. ಅವೆಲ್ಲ ಯೋಚನೆಗಳನ್ನ ಬಿಟ್ಟು ಇರುವಂತ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳೋದೆ ಬೆಟರ್. ಬ್ರಿಟಿಷರ ತರ ಅಲ್ವೇನ್ರಿ? ಎಸ್ ನೋಡೋಣ ಬೇಡಪ್ಪ, ಇನ್ನೊಬ್ರ ಸ್ಥಳ ಆಕ್ರಮಣ ಮಾಡಿ, ಇನ್ನೊಬ್ರ ಮನೆ ಆಕ್ರಮಣ ಮಾಡಿ ಏನ್ ಮಾಡೋದಿದೆ? ನಾವು ದುಡ್ದು ನಮ್ಮ ಸ್ವಂತಿಕೆಯಿಂದ ಕಟ್ಟೋಣ ಸಾಮ್ರಾಜ್ಯವನ್ನ. ಅದನ್ ಬಿಟ್ಟು ಬ್ರಿಟಿಷರ ತರ ಯಾರ್ದೋ ಮನೆಗೆ ನುಗ್ಗಿ ನಮ್ಮನೆ ಅಂತ ಹೇಳಿ ಅಲ್ಲಿರೋರ್ನೆಲ್ಲರನ್ನು ಕಾಲ್ ಕಸುವ ಕಾಣೋದ್ ಬೇಕಾ ನಮ್ಗೆ? ಬೇಡ. ಅದೆಷ್ಟೇ ಪ್ರಯತ್ನ ಆಗ್ಲಿ, ಅದೆಷ್ಟೇ ಎಫರ್ಟ್ ಆಗ್ಲಿ, ನಾವ್ ಹಾಕಿ ಸ್ವಂತ ದುಡಿಮೆಯಿಂದ ನಮ್ಮ ಸಾಮ್ರಾಜ್ಯವನ್ನ ಕಟ್ಟೋಣ ಅಲ್ವೇನ್ರಿ? ಎಸ್. ಹಾಗಾದ್ರೆ ಮೊದಲನೇ ಕರ್ನಾಟಕ ಯುದ್ಧ ಕಡೆ ಹೋಗೋಣ, ಯುದ್ಧ ಮಾಡೋಣ. ಮೊದಲ ಕರ್ನಾಟಕ ಯುದ್ಧ 1746ರಿಂದ 48ರವರೆಗೂ ಕೂಡ ನಡೆಯುತ್ತೆ. ಸುಮಾರು ಒಂದ್ 2 ವರ್ಷ ಯುದ್ಧ ಆಯ್ತು. ಸೊ ಇದು ನಮ್ಮಲ್ಲೇ ಸ್ಟಾರ್ಟ್ ಆಯ್ತು ಅಂತ ನಾವಂತೀವಿ, ಹೌದು, ಇಲ್ಲ ಅಂತಿಲ್ಲ. ಆದ್ರೆ ಇದಾಗ್ಲೇನೆ ಐರೋಪ್ಯದಲ್ಲೇ ಸ್ಟಾರ್ಟ್ ಆಗಿತ್ತು. ಯಾವ ಒಂದು ಉದ್ದೇಶಕ್ಕೋಸ್ಕರ ಅಂದ್ರೆ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕೋಸ್ಕರ. ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕೋಸ್ಕರ ಅಲ್ಲೇ ಶುರುವಾದಂತ ಯುದ್ಧ ನಮ್ಮ ದೇಶ ಒಂದು ಆಟಿಕೆ ವಸ್ತುವನ್ನಾಗಿ ಬಳಕೆ ಮಾಡ್ಕೊಂಡ್ರೆ ಇದೊಂದು ಸ್ಟೇಜ್ ಆಯ್ತು ಅವ್ರಿಗೆ ಯುದ್ಧ ಮಾಡಕ್ಕೆ. ರಂಗ ಮಂದಿರ ಆಯ್ತು. ಭಾರತೀಯ ಉಪಖಂಡದ ಪೂರ್ವ ಕರಾವಳಿಯಲ್ಲಿ ಆರಂಭಿಕ ಬ್ರಿಟಿಷ್ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡಿದಂತ ಕರ್ನಾಟಕ ಯುದ್ಧಗಳ ಸರಣಿಯಲ್ಲಿ ಇದು ಮೊದಲನೇ ಯುದ್ಧ ಅಂತೇಳಿ ಹೇಳ್ತಾ ಇದ್ದೀವಿ. ಸೊ ನೋಡಿ, ಈ ಸಂಘರ್ಷದಲ್ಲಿ ಏನಾಗಿತ್ತು ಅಂತಂದ್ರೆ ಬ್ರಿಟಿಷ್ ಮತ್ತೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗಳು ಮದ್ರಾಸ್, ಪಾಂಡಿಚೇರಿ, ಕಡಲೂರಿನಲ್ಲಿ ತಮ್ಮ ವ್ಯಾಪಾರ ಹುದ್ದೆಗಳ ನಿಯಂತ್ರಣಕ್ಕೋಸ್ಕರ ಭೂಮಿಯಲ್ಲಿ ಪರಸ್ಪರ ಪೈಪೋಟಿಯನ್ನು ನಡೆಸಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ಫ್ರಾನ್ಸ್ ಮತ್ತೆ ಬ್ರಿಟನ್ನ ನೌಕಾಪಡೆಗಳು ಏನಾಯ್ತು, ಕರಾವಳಿಯಲ್ಲಿ ಪರಸ್ಪರ ತೊಡಗಿಸ್ಕೊಂಡ್ಬಿಡ್ತಾರೆ. ಪರಸ್ಪರ ತೊಡಗಿಸ್ಕೊಳ್ಳೋದು ಅಂತಂದ್ರೆ ಅಲ್ಲೇನೆ ಯುದ್ಧ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಯುದ್ಧ ಹಿಂಗ್ ಶುರುವಾಗುತ್ತೆ, ಯುದ್ಧದ ಸ್ಟಾರ್ಟಿಂಗ್ ಅದು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಈ ಫ್ರೆಂಚರ ಒಬ್ಬ ವೈಸ್ರಾಯ್ ಆಗಿರುವಂತಹ ಅಥವಾ ಅಧಿಕಾರಿ ಆಗಿರುವಂತಹ ಡ್ಯೂಪ್ಲೆ ಏನ್ ಮಾಡ್ಬಿಡ್ತಾನೆ, ಲಬೋಡಿನಾದಿಂದ ಫ್ರೆಂಚ್ ಸೇನಾ ಮುಖ್ಯಸ್ಥನಾದಂತ ಮಾರಿಷಸ್ ನಿಂದ ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ ಕರ್ಸ್ಕೊಳ್ತಾನೆ. ಮಾರಿಷಸ್ ನಿಂದ ಲಬೋಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನನ್ನ ಡ್ಯೂಪ್ಲೆ ಕರ್ಸ್ಕೊಳ್ತಾನೆ ಭಾರತಕ್ಕೆ. ಕರ್ಸ್ಕೊಂಡ್ಮೇಲೆ ಏನಾಯ್ತು ಅಂತಂದ್ರೆ ಅವನ್ ಬಂದು ಬ್ರಿಟಿಷರಿಂದ ಮದ್ರಾಸನ್ನ ವಶಪಡಿಸ್ಕೊಳ್ತಾನೆ, ಲಬೋಡಿನಾ. ಆವಾಗ್ಲೇನೆ ಹೇಳಿದ್ದೆ ಲಾಬೋಡಿನಾ ಮಾರಿಷಸ್ ಬಗ್ಗೆ, ಯಾವಾಗ ಒಂದ್ ಪಾಠ ಮಾಡ್ತಾ ಇದ್ದೆ ನಾನು, ಅದ್ ನೆನ್ಪಿದೇನೋ ಇಲ್ಲ ಗೊತ್ತಿಲ್ಲ ನಿಮ್ಗೆ. ಎಸ್, ಈ ತರ ಆಯ್ತು, ವಶಪಡಿಸ್ಕೊಂಡ್ಬಿಡ್ತಾನೆ ಮದ್ರಾಸನ್ನ ಬ್ರಿಟಿಷರಿಂದ. ಅದಾದ್ಮೇಲೆ ಬ್ರಿಟಿಷರು ಅಸಹಾಯಕರಾಗ್ಬಿಡ್ತಾರೆ. ಕರ್ನಾಟಕ ನವಾಬನಾದಂತ ಅನ್ವರುದ್ದೀನಲ್ಲಿ ಮೊರೆ ಇಟ್ಬಿಡ್ತಾರೆ. ಹೆಂಗಾರ ಮಾಡಿ ನನಗೆ ಹೆಲ್ಪ್ ಮಾಡಪ್ಪ ಅಂತೇಳಿ ಆ ಅನ್ವರುದ್ದೀನಲ್ಲಿ ಮೊರೆ ಇಡ್ತಾರೆ. ಮದ್ರಾಸ್ನಿಂದ ಫ್ರೆಂಚರನ್ನ ಹೊರಗಟ್ಲಿಕ್ಕೋಸ್ಕರ ಅನ್ವರುದ್ದೀನ್ ಕಳ್ಸ್ಕೊಟ್ಟಂತ ಸೇನೆ ಏನಾಗುತ್ತೆ, ಸೋತ್ ಬಿಡುತ್ತೆ. ಬೃಹತ್ ಸೈನ್ಯ ಇರುತ್ತೆ ಫ್ರೆಂಚರ್ದು ಅಂತ ಒಂದ್ ಇದ್ರಲ್ಲಿ ಆ ಸೇನೆ ಸೋತೋಗುತ್ತೆ. ಕೊನೆಗೆ ಲಾಬೋಡಿನ್ ಏನ್ ಮಾಡ್ಬಿಡ್ತಾನೆ, ಡ್ಯೂಪ್ಲೆಗೆ ತಿಳಿಸ್ಲಾರ್ದಂಗೆ ಮೋಸ ಮಾಡ್ತಾನೆ. ಏನ್ ಮೋಸ ಮಾಡ್ದ?
ಹಣದಿಂದ ಯಾರನ್ನ ಬೇಕಾದ್ರೂ ಕೊಂಡ್ಕೊಳ್ಬಹುದು ಅಂತೆ. ಅದು ಇಲ್ಲಿ ಸತ್ಯ ಆಗ್ಬಿಡುತ್ತೆ. ಬ್ರಿಟಿಷ್ ಏನ್ ಮಾಡ್ಬಿಡ್ತಾರೆ, ಲಾಬೋರ್ಡನಾಗಿ ಒಂದಿಷ್ಟು ಹಣವನ್ನ ಕೊಡ್ತಾರೆ. ಕೊಟ್ಟು, ನೋಡಪ್ಪ ನೀನು ನಿನ್ ದೇಶಕ್ಕೆ ಹೋಗು, ನಮಗೆ ಮದ್ರಾಸ್ನ ಬಿಟ್ಕೊಡು, ನಮ್ಮ ಫ್ರೆಂಚ್ ನಡುವೆ ಇರೋಂಥ ಯುದ್ಧ ನೀನ್ ನಿಲ್ಸಕ್ ಬರ್ಬೇಡ, ತಗೋ ದುಡ್ಡು, ರೈಟ್ ಹೇಳ್ತಾ ಇರು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಅವನನ್ನ ಮತ್ತೆ ಮದ್ರಾಸನ್ನ ಬ್ರಿಟಿಷರಿಗೆ ಬಿಟ್ಕೊಟ್ಟು ಮಾರಿಷಸ್ಗೆ ಹೊರಟೋಗ್ಬಿಡ್ತಾನೆ ದ್ರೋಹಿ. ಯಾರೇ ಆಗಿರ್ಲಿ ದ್ರೋಹ ಮಾಡ್ತಾರೆ ದ್ರೋಹಿಗಳೇ. ಸೊ ಇದರಿಂದ ಕೋಪಗೊಂಡಂತ ಡ್ಯೂಪ್ಲಿ ಏನ್ ಮಾಡ್ಬಿಡ್ತಾನೆ, ಮದ್ರಾಸನ್ನ ಮತ್ತೆ ಪಡಿಬೇಕು ಅನ್ನೋ ಒಂದು ವಿಫಲ ಪ್ರಯತ್ನವನ್ನ ಮಾಡ್ತಾನೆ. ಈ ವಿಫಲ ಪ್ರಯತ್ನವನ್ನ ಮಾಡಿದಾಗೆ ಸಕ್ಸಸ್ ಆಗ್ತಾನ? ಸಕ್ಸಸ್ ಆಗಲ್ಲ. ಈ ಯುದ್ಧ ಏನಾಗ್ಬಿಡ್ತು, ಯುರೋಪ್ ನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡ್ ನ ನಡುವೆ ಆದಂತ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆಗೆ ಮುಕ್ತಾಯ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆಗಿದ್ದು ಅಲ್ಲೇ, ನಡೆದದ್ದು ಇಲ್ಲಿ, ಬಟ್ ಮುಗ್ದಿದ್ದು ಕೂಡ ಇಲ್ಲೇ, ಆದ್ರೆ ಒಪ್ಪಂದ ಆಗಿದ್ದು ಅಲ್ಲಿ ಇಂಗ್ಲೆಂಡ್ ನಲ್ಲಿ. ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಮೂಲಕ ಈ ಯುದ್ಧ ಮುಕ್ತಾಯ ಆಗತ್ತೆ. ಮದ್ರಾಸನ್ನ ಫ್ರೆಂಚರು ಮತ್ತೆ ಮರಳಿ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಯ್ತು. ಅವ್ರು ಬಿಟ್ಕೊಡೋರಲ್ಲ, ಅವ್ರು ಬ್ರಿಟಿಷರು ತಗಳಪ್ಪ ಇರ್ಲಿ ಅಂತ ಕೊಡೋರಲ್ಲ. ಅವ್ರು ಇದ್ದಿದ್ದು ಏನೇ ಇರ್ಲಿ, ₹1 ಇರ್ಲಿ ನಮಗ್ ಕೊಡಪ್ಪ ಅಂತೇಳಿ ಕಸ್ಕೊಳ್ಳೋರು ಅವ್ರು. ಹೌದೇನ್ರಿ? ಫ್ರಾನ್ಸ್ ಪ್ರಿನ್ಸ್ ಯಾವ್ದೋ ಒಂದು ಅರ್ಥ ಮಾಡ್ಕೊಳಮ್ಮ, ಏನ್ ಮಾಡಕ್ ಸಮಸ್ಯೆ ಇಲ್ಲ. ಯಪ್ಪ ವಸಂತಿ ಅವರು ಹೇಳ್ತಾರೆ, ಚೈನಾ ಅಮೆರಿಕಾ ಸೊಲ್ಯೂಷನ್ ಲೆಸನ್ 3rd ಬ್ಯಾಚ್ ಮಾಡ್ತಿಲ್ಲ ಮೇಡಮ್ ಅಂತ. ಕಳಿಸ್ಕೊಡ್ತೀನಮ್ಮ, ಕಳಿಸ್ಕೊಡ್ತೀನಿ. ನನಗೂ ನೆನಪಾಗ್ತಿಲ್ಲ ಕಳಿಸ್ಕೊಡೋ ಸಂದರ್ಭದಲ್ಲಿ, ದಯವಿಟ್ಟು ಕಳಿಸ್ಕೊಡ್ತೀನಿ. ನಿಮ್ಮನ್ ಬಿಟ್ರೆ ಬೇರೆ ಯಾರಿಗೂ ಕಳ್ಸಕ್ ಆಗಲ್ಲ ನನಗೆ, ಕಳಿಸ್ತೇನೆ. ಎರಡನೇ ಕರ್ನಾಟಿಕ್ ಯುದ್ಧದ ಬಗ್ಗೆ ನೋಡೋಣ. 1749ರಿಂದ 1754 ಕೂಡ ಯುದ್ಧ ಆಗತ್ತೆ. 1749ರಿಂದ 1754 ಕೂಡ ಯುದ್ಧ ಆಗತ್ತೆ. ಸುಮಾರು ಒಂದು ಎಷ್ಟು ವರ್ಷ, 4 ವರ್ಷ, 5 ವರ್ಷ ಯುದ್ಧ ಆಗುತ್ತೆ ನೋಡಿ. 5 ವರ್ಷ ಯುದ್ಧ ಆಗುತ್ತೆ. ಇರ್ಲಿ ಪರವಾಗಿಲ್ಲ. ಬದಲಾದಂತ ಸನ್ನಿವೇಶದಲ್ಲಿ ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾದಂತ ಸಲಾಬತ್ ಜಂಗನನ್ನ ಹೈದರಾಬಾದ್ನ ನಿಜಾಮನನ್ನಾಗಿ ಮಾಡಿರ್ತಾರೆ. ಅವನ ರಕ್ಷಣೆಗೋಸ್ಕರ ಆಸ್ಥಾನದಲ್ಲಿ ಫ್ರೆಂಚ್ ಏನ್ ಮಾಡ್ಬಿಡ್ತಾರೆ, ತಮ್ಮ ಸೈನ್ಯವನ್ನ ಬುಸ್ಸಿ ಎಂಬ ಅಧಿಕಾರಿಯನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಯಾರ ರಕ್ಷಣೆಗೋಸ್ಕರ? ಸಲಾಬತ್ ಜಂಗನ ಒಂದು ರಕ್ಷಣೆಗೋಸ್ಕರ ಫ್ರೆಂಚ್ ಏನ್ ಮಾಡ್ಬಿಡ್ತಾರೆ, ಬುಸ್ಸಿ ಅಂತಂದ್ರೆ ಯಾರು? ಫ್ರೆಂಚರ ಅಧಿಕಾರಿ. ಆ ಬುಸ್ಸಿಯ ಜೊತೆಗೆ ಸಂಪೂರ್ಣವಾಗಿ ಆ ಫ್ರೆಂಚರ ಸೈನ್ಯನು ಕೂಡ ಅವನ ಆಸ್ಥಾನದಲ್ಲಿ ಇತ್ತು. ಯಾರ ಆಸ್ಥಾನದಲ್ಲಿತ್ತು? ಸಲಾಬತ್ ಜಂಗನ ಆಸ್ಥಾನದಲ್ಲಿತ್ತು. ಸೊ ಮತ್ತೊಂದು ಕಡೆ ಏನಾಯ್ತು ಅಂದ್ರೆ, ಫ್ರೆಂಚರ ಬೆಂಬಲದಿಂದ ಚಾಂದಾ ಸಾಹೇಬನು ಕರ್ನಾಟಕನ ನವಾಬನು ಕೂಡ ಆಗಿದ್ದ. ಆದ್ರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾದಂತ ರಾಬರ್ಟ್ ಕ್ಲೈವ್ ಏನಿದ್ದಾನೆ, ಕರ್ನಾಟಕದ ರಾಜಧಾನಿ ಆರ್ಕಾಟ್ನ ಮೇಲೆ ಆಕ್ರಮಣವನ್ನ ಮಾಡ್ಬಿಡ್ತಾನೆ. ಸೊ ಈ ಆಕ್ರಮಣವನ್ನ ಮಾಡಿದಾಗ ಏನಾಯ್ತು, ಫ್ರೆಂಚರು ಸುಮ್ ಕುತ್ಕೊಂತಾರ? ಸುಮ್ ಕುತ್ಕೊಳ್ಳಲ್ಲ. ಅವಾಗ ಏನಾಯ್ತು ಅಂತಂದ್ರೆ, ಫ್ರೆಂಚರು ಮತ್ತೆ ಚಾಂದಾ ಸಾಹೇಬನನ್ನ ಬ್ರಿಟಿಷರು ಸಂಪೂರ್ಣವಾಗಿ ಸೋಲ್ಸ್ಬಿಡ್ತಾರೆ. ಯಾರು ಸೋಲ್ಸಿದ್ರು? ರಾಬರ್ಟ್ ಕ್ಲೈವ್ ಸೋಲ್ಸ್ತಾನೆ. ಸೊ ಇದಾದ್ಮೇಲೆ ಏನಾಯ್ತು ಅಂದ್ರೆ, ಈ ಯುದ್ಧದಲ್ಲಿ ಚಾಂದಾ ಸಾಹೇಬ್ನನ್ನ ಬಂಧಿಸ್ತಾರೆ, ಅವನನ್ನ ಸಾಯಿಸ್ಬಿಡ್ತಾರೆ. ಬಂಧಿಸೋದು ಅಂದ್ರೆ ಸಾಯಿಸೋದು ಅಂತಾನೆ ಅರ್ಥ. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾದಂತ ಮಹಮ್ಮದ್ ಅಲಿ ವಲಜ್ ಹೈದರಾಬಾದ್ನ ನವಾಬನನ್ನಾಗಿ ನೇಮಕ ಮಾಡ್ಬಿಡ್ತಾರೆ. ಕೊನೆಗೇನಾಯ್ತು ಅಂದ್ರೆ, ಎರಡನೆಯ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಏನು ಮಾಡಕ್ ಬರಲ್ಲ. ಫ್ರೆಂಚ್ ಏನ್ ಮಾಡ್ಬಿಡ್ತಾರೆ, ನೀನ್ ಸರಿ ಇಲ್ಲ ಆಡಳಿತ ನೀನ್ ಮಾಡೋದು ಡುಪ್ಲೆ, ವಾಪಸ್ ಬಂದ್ಬಿಡು, ನಿನಗೇನು ಸುಧಾರ್ಸಕ್ ಆಗಲ್ಲ, ನೀನೇನು ಯುದ್ಧವನ್ನು ಮಾಡಲ್ಲ, ಆ ಪ್ರದೇಶನು ಗೆದ್ಕೊಳ್ಳಲ್ಲ, ನೀನ್ ಇರೋದೇ ವೇಸ್ಟ್ ಅಂತೇಳಿ ಅವನನ್ನ ಕರ್ಸ್ಕೊಂಡ್ಬಿಟ್ರು. ಹಿಂಗೆ ನಡೀತಾ ಇರುವಾಗ ನಡ್ಸ್ಬಿಡ್ತಾರೆ. ನೀನ್ ಚೆನ್ನಾಗಿಲ್ಲ ಅಂತ ಗೊತ್ತಾಯ್ತು, ನೀನ್ ಅಧಿಕಾರದಲ್ಲಿ ಸ್ಟ್ರಾಂಗ್ ಇಲ್ಲ ಅಂತ ಗೊತ್ತಾಯ್ತು, ಹಿಂದಕ್ಕೆ ಕರ್ಸ್ಕೊಂಡ್ಬಿಡದೆ, ಬೇಡ ಬಾರಪ್ಪ ನೀನ್ ಸರಿಯಾಗಿ ಕೆಲಸ ಮಾಡಲ್ಲ, ನಿನ್ ಜಾಕ್ ಬೇರೆ ತರ್ತೀವಿ ಅಂತೇಳಿ ಹಿಂದಕ್ಕೆ ಕರ್ಕೊಂಡ್ಬಿಟ್ರು. ಏನ್ ಮಾಡಕ್ಕಾಗಲ್ಲ, ಹಿಂಗೆ ಇರುತ್ತೆ ಅಲ್ವಾ. ಈ ಯುದ್ಧ ಏನಾಯ್ತಪ್ಪ ಅಂತಂದ್ರೆ, ಫ್ರೆಂಚರನ್ನ ಸಂಪೂರ್ಣವಾಗಿ ಹಿನ್ನಡೆ, ರಾಜಕೀಯವಾಗಿ ಅವರನ್ನ ಹಿನ್ನಡೆ ಮಾಡಕ್ಕೆ ಶುರು ಮಾಡ್ಬಿಟ್ರು. ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನ ತಂದ್ಕೊಟ್ಬಿಡುತ್ತೆ. ಅಬ್ಬಬ್ಬಾ, ನಾವು ಹೈದರಾಬಾದ್ ನಿಜಾಮನ ಫೇವರ್ ಆಗಿದೀವಿ, ಬಂಗಾಳ ನಮ್ ಕೈಯಲ್ಲಿದೆ, ಇನ್ನ ಫ್ರೆಂಚರು ನಮ್ಮಿಂದ ಸೋತ್ ಸುಣ್ಣ ಆಗ್ತಾ ಇದಾರೆ,
ಸೊ ಹಿಂಗಾಗಿ ಏನಾಯ್ತು ಅಂತಂದ್ರೆ ಅದ್ರಾಗ ಡ್ಯೂಪ್ಲೆ ಬೇರೆ ಹೊರಟೋದ. ಹಿಂಗಾಗಿ ಇನ್ನೇನ್ ನಮ್ದೇ ಬುನಾದಿ ಹಾಕಬೇಕು ಅನ್ನೋಷ್ಟ್ರಲ್ಲಿ ಮತ್ತೊಂದು ಯುದ್ಧ ಆಗುತ್ತೆ. ಅದನ್ನೇ ನಾವು 3ನೇ ಕರ್ನಾಟಿಕ್ ಯುದ್ಧ ಅಂತ ಹೇಳ್ತೀವಿ. ಥರ್ಡ್ ಕರ್ನಾಟಿಕ್ ವಾರ್ ಅಂತ ಹೇಳಿ ಕರಿತಾ ಇದ್ದೀವಿ. 1756ರಿಂದ 1763 ಕೂಡ ಯುದ್ಧ ಆಗುತ್ತೆ. ಏನಾಗುತ್ತೆ ರೀ ಈ ಯುದ್ಧ? ಪೃಥ್ವಿ ಅವರೇ, ನಾನ್ ಸಮಾಜಶಾಸ್ತ್ರದ ಲೆಸನ್ ಅನ್ನ ನಿಮಗೆ ಕೊಡ್ತೀನಿ, ಡೋಂಟ್ ವರಿ. ನಾನ್ ರೆಕಾರ್ಡಿಂಗ್ ಇರೋ ಕ್ಲಾಸ್ ಅನ್ನೇ ನಿಮಗೆ ಯಾವಾಗ ಕೊಡ್ತೀನಿ ಅಂತಂದ್ರೆ, ನಿಮಗೆ ಮಿಡಲ್ ಅಲ್ಲಿ 25, 26, 27, 28 ಈ 4 ದಿನನೂ ಕೂಡ, ಅಥವಾ ನಿಮಗೆ ಒಂದೊಂದ್ ದಿನ ಬಿಟ್ಟಿರುತ್ತಲ್ವಾ ಕ್ಲಾಸು, ಅವಾಗ ನಾನು ನಿಮಗೆ ಇದನ್ನ ರೆಕಾರ್ಡಿಂಗ್ ಕ್ಲಾಸಸ್ಗಳೇನಿದೆ ಅದು ಪ್ರೊವೈಡ್ ಮಾಡ್ತೀನಿ. ಓಕೆನಾ? ಈ ನಿರ್ಣಾಯಕ ನೋಡಿ, ಫ್ರೆಂಚರ ಕೌಂಟ್ ಡಿ ಲಾಲಿ ಏನ್ ಮಾಡ್ಬಿಡ್ತಾನೆ, 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ 3ನೇ ಕರ್ನಾಟಕ ಯುದ್ಧ ಹೆಂಗ್ ಶುರುವಾಯ್ತು ಅನ್ನೋದಾದ್ರೆ, ಫ್ರೆಂಚರ ಮತ್ತೊಬ್ಬ ಅಧಿಕಾರಿಯಾದಂತ ಕೌಂಟ್ ಡಿ ಲಾಲಿ, ಸೊ ಇವನೇನ್ ಮಾಡ್ತಾನೆ, ಹೇಳ್ದೆ ಕೇಳ್ದೆ 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಾನೆ. ಈ ವಾಂಡಿವಾಶ್ ಕದನದಲ್ಲಿ ಏನಾಯ್ತು ಅಂತಂದ್ರೆ, ಬ್ರಿಟಿಷರ ಸೇನಾಧಿಕಾರಿಯಾದಂತ ಸರ್ ಐರ್ಕೂಟ್ ನನ್ನ ಏನ್ ಮಾಡ್ತಾರೆ, ಫ್ರೆಂಚರನ್ನ ಸೋಲಿಸ್ತಾನೆ. ಸೋಲ್ಸೋದಲ್ದಂಗೆ ಬುಸ್ಸಿ ಏನಿದ್ದ ಫ್ರೆಂಚರ ಅಧಿಕಾರಿ ಬುಸ್ಸಿ, ಆ ಬುಸ್ಸಿಯನ್ನ ಸೆರೆ ಹಿಡಿದ್ಬಿಡ್ತಾನೆ. ಅವಾಗ ಕೌಂಟ್ ಡಿ ಲಾಲಿ ಇದು ಯಾಕೋ ಸರಿ ಬರ್ತಾ ಇಲ್ಲ, ನನ್ ಕಡೆನೆ ಇದು ಬಾಣ ತಿರುಗ್ತಾ ಇದೆ ಅಂತೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಪಾಂಡಿಚೆರಿಗೆ ಹೋಗಿ ತಲೆ ಮರೆಸ್ಕೊಂಡ್ಬಿಡ್ತಾರೆ. ಅಂತಿಮವಾಗಿ ಏನಾಯ್ತು, ಐರ್ಕೂಟನು ಪಾಂಡಿಚೆರಿಗೆ ಮುತ್ತಿಗೆ ಹಾಕ್ತಂತ ಸಂದರ್ಭದಲ್ಲಿ ಕೌಂಟ್ ಡಿ ಲಾಲಿ 1761ರಲ್ಲಿ ಸಂಪೂರ್ಣವಾಗಿ ಬ್ರಿಟಿಷರ್ಗೆ ಬಂದು ಶರಣಾಗ್ತಾನೆ. ಶರಣಾದಾಗ ಇನ್ನೇನಾಯ್ತು, 1763ರಲ್ಲಿ ಪ್ಯಾರಿಸ್ ಒಪ್ಪಂದ ಆಗುತ್ತೆ. ಇದ್ರ ಮೂಲಕ ಫ್ರೆಂಚರು ಮತ್ತೆ ಇಂಗ್ಲಿಷರ ನಡುವೆ ಇದ್ದಂತ ಯುದ್ಧವು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ. ಮತ್ತೆ ನಾವೇನ್ ಯುದ್ಧ ಮಾಡಲ್ಲ ಅಂತೇಳಿ ಇಬ್ರು ಕೂಡ ಏನಾದ್ರು ಮುಕ್ತಾಯಗೊಳಿಸ್ಕೊಂಡ್ರು. ನೆಕ್ಸ್ಟ್ ನೋಡಿ, ಆದ್ರೆ ಫ್ರೆಂಚ್ ವ್ಯಾಪಾರವನ್ನ ನಿಷೇಧ ಮಾಡುತ್ತೆ ಈ ಒಪ್ಪಂದ. ಮತ್ತೆ ಚಂದ್ರನಾಗೋರ್ ಪಾಂಡಿಚೆರಿಗಳನ್ನ ಫ್ರಾನ್ಸ್ಗೆ ಹಿಂದಿರುಗಿಸುತ್ತೆ. ಬ್ರಿಟಿಷ್ ಒಂದು ಕ್ಲೈಂಟ್ ಸರ್ಕಾರಗಳಿಗೆ ಬೆಂಬಲವನ್ನ ನೀಡ್ಲಿಕ್ಕೋಸ್ಕರ ಫ್ರೆಂಚ್ ಒಪ್ಪಿಗೆಯನ್ನ ನೀಡುತ್ತೆ. ಇದರಿಂದಾಗಿ ಭಾರತೀಯ ಸಾಮ್ರಾಜ್ಯದ ಫ್ರೆಂಚ್ ಮಹತ್ವಾಕಾಂಕ್ಷೆಯನ್ನ ಕೊನೆಗಾಣಿಸುತ್ತೆ. ಯಾವಾಗ ಡೂಪ್ಲೆ ಹೋದ್ನೋ ಆವಾಗ್ಲೇ ಡೂಪ್ಲೆ ಮಹತ್ವಾಕಾಂಕ್ಷಿ ಡೂಪ್ಲೆನೆ ಹೋದ್ಮೇಲೆ ಇನ್ನೇನು ಉಳಿಯುತ್ತೆ? ಇನ್ನೇನು ಉಳಿಯೋಲ್ಲ. ಸಂಪೂರ್ಣವಾಗಿ ಅವರ ಮಹತ್ವಾಕಾಂಕ್ಷೆ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಸೊ ಬ್ರಿಟಿಷರನ್ನ ಭಾರತದಲ್ಲಿ ಪ್ರಬಲವಾದ ವಿದೇಶಿ ಶಕ್ತಿಯನ್ನಾಗಿ ಈ ಯುದ್ಧ ಮಾಡುತ್ತೆ. ನಾನ್ ಕಳಸ ನೋಡ್ಸು ಎಕ್ಸಾಮ್ ಆಗೋವರೆಗೂ ಕೂಡ ಇರುತ್ತೆ. ಎಕ್ಸಾಮ್ ಆದ್ಮೇಲೆ ಡಿಲೀಟ್ ಆಗುತ್ತೆ. ನಾನು ಪದೇ ಪದೇ ಹೇಳಿ ಸಾಕಾಗ್ಬಿಡುತ್ತೆ ನನಗೆ. ಎಕ್ಸಾಮ್ ಆಗೋವರೆಗೂ ಕೂಡ ನೋ ವರೀಸ್, ನೋ ಟೆನ್ಷನ್, ಆರಾಮಾಗಿ ಓದ್ಕೊಳ್ರಿ. ಎಷ್ಟು ಸಲ ಬೇಕಿದ್ರು ನೀವು ರಿವಿಷನ್ಸ್ ಗಳನ್ನ ಮಾಡ್ಕೋಬಹುದು. ಆಫ್ಟರ್ ದ ಎಕ್ಸಾಮ್ ನಾನಂತ ಡಿಲೀಟ್ ಮಾಡ್ತೀನಿ. ಓಕೆನಾ? ಸರಿ, ನೆಕ್ಸ್ಟ್ ನಾನು ಈಗ ನೆಕ್ಸ್ಟ್ ಕ್ಲಾಸ್ ಏನ್ ತೆಗೆದುಕೊಳ್ತೀನಿ, ಅವಾಗ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹೋಪ್ ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬಾ ಇಂಪಾರ್ಟೆಂಟ್ ಲೆಸನ್ನು. ಸಪ್ತವಾರ್ಷಿಕ ಯುದ್ಧನೇ 3ನೇ ಕರ್ನಾಟಕ ಯುದ್ಧಕ್ಕೆ ಕಾರಣ. ಸರಿಯಮ್ಮ, ಸರ್ ಕರೆಕ್ಟ್ ಆಗಿದೆ. ನೀವು ಹೇಳಿರೋಂಥ ಉತ್ತರ 100% ಕರೆಕ್ಟ್ ಆಗಿದೆ. ಓಕೆನಾ? ಸರಿ, ಹಾಗಾದ್ರೆ ನಾನು ತಗೊಳ್ಳೋಂತಹ 7 ಗಂಟೆ ಕ್ಲಾಸ್ ಅಲ್ಲಿ ಇದನ್ನ ಮುಂದುವರಿಸ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.